ನಿಮಗ್ ಮತ್ತೆ ಏನ್ ಕೊಟ್ಟಾರಲ್ರಿ? ನಮ್ಗ ರೈತರಾಗಿ ನಾವು ದುಡ್ದು ನಾವ್ ರೈತನ ಮಾಡ್ಕೊತಾನ ಅಂತೇಳಿ ನಮ್ಮ ಹೆಣ್ಮಕ್ಳು ಮದ್ವಿ ಮಾಡ್ಕೊಂಡ. ನಾವ್ ರೈತನ್ನೇ ಮಾಡ್ಕೊಂಡ್ ಅದೇ ಎಲ್ಲಾ ಮನೆಗೆ ಹೋಗ್ಬಿಟ್ರೆ ನಮ್ಗೆ ಎಲ್ಲಿ ಅನ್ನ ಸಿಗ್ತಿದ್ದೆ ಅಕ್ಕ. ದೇಶ ಅನ್ನ ಸಿಗಲ್ಲ. ನಿಜ ಸರ್. ರೊಕ್ಕ ಬರ್ತಾವ, ಜಗ್ಗಿ ರೊಕ್ಕ ಬರ್ತಾವ, ಅದೇನ್ ಹೊಟ್ಟಿಗೆ ಹಾಕಿದ ರೊಕ್ಕ ತಿಂತಾರ? ಅನ್ನನೇ ತಿನ್ಬೇಕು ಸರ್. ಅನ್ನನೇ ತಿನ್ಬೇಕು. ರೊಕ್ಕ ಎಷ್ಟಿದ್ರೇನೋ ಅನ್ನನೇ ತಿನ್ಬೇಕು. ಕೋಟಿ ಗಟ್ಲೆ ಇರ್ಲಿ, ಅದೇ ಅನ್ನ ಹೋಗ್ಬಿಡ್ತಾರ. ಜೀವನ ಕಷ್ಟ ಆಗಿಬಿಟ್ಟಿರ್ತದೆ. ಸಾಲಕ್ಕೂ ಸಾಯ್ತಾರ. ಈಗ ಉರ್ಲಾಕೊಂಡ್ ಎಣ್ಣೆ ಕೊಡ್ ಸಾಯ್ಬೇಕಪ್ಪ. ಬೆಳೆ ಬರ್ದಿಲ್ಲ ಅಂದ್ರೆ ಎಲ್ಲಿ ಅಂತ ಹಾಕತಾರ? ಸಾಲ ಎಲ್ಲಿ ಅಂತ ಕಟ್ತಾರ? ಒಳ್ಳೆ ವಾಪಸ್ ಬೇಕಲ್ಲ. ದುಡ್ಡು ಓಟ್ ಹಾಕೋದ್ನ ದುಡ್ಡು ಕೊಡ್ತಾನ, ದುಡ್ಡು ಬೇಕಾಗಿಲ್ಲ ನಮಗ. ಒಟ್ಟ ನಮಗ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಕಾಲದಾಗ ಅದ್ರ ಸ್ವಲ್ಪ ಎತ್ತಿಡಿದ್ರೆ ಅನುಕೂಲ ಆಗ್ಬಿಡ್ತಿ ಎಲ್ಲ. ಸರ್ಕಾರ ಎಷ್ಟ್ರ ಮಟ್ಟಿಗೆ ನಿಮಗೆ ನೆರವಾಗಿದೆ ಅನ್ಸುತ್ತೆ ಸರ್? ಅನುಕೂಲ ಮಾಡಿಕೊಟ್ಟೈತ್ರಿ? ಎಷ್ಟು ಅನುಕೂಲ ಮಾಡೈತ್ರಿ? ಏನ್ ಮಾಡ್ತೈತ್ರಿ ಅನುಕೂಲ ಮಾಡಿಕೊಲ್ಲ ಸರ್. ಈ ನೋಡು ಸಾಲಿ ನಮಸ್ತೆ ಕರ್ನಾಡು. ನನ್ನ ಪ್ರೀತಿಯ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ನಾವಿವತ್ತು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇರೋ ಜಿಲ್ಲೆ ಕನ್ನಡ ನಾಡಿನ ಹೆಮ್ಮೆಯ ಊರು, ಭಾರತ ದೇಶದ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹಾಗೂ ಅತಿ ವೇಗವಾಗಿ ಬೆಳೆಯುತ್ತಿರುವ ಕೈಗಾರಿಕಾ ನಗರ, ಕರ್ನಾಟಕದ ಹುಕ್ಕಿನ ನಗರ, ಕನ್ನಡ ನಾಡಿನ ಹೆಮ್ಮೆಯ ರಾಜಮನೆತನದ ಊರು. 1520 ಅಂದ್ರೆ 505 ವರ್ಷಗಳ ಹಿಂದೆ ಈ ನಗರವನ್ನ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಅರಸರು ಶ್ರೀ 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 ಕೃಷ್ಣದೇವರಾಯರು ತುಂಗಾಭದ್ರಾ ನದಿಯ ದಡದಲ್ಲಿ ಈ ನಗರವನ್ನ ಸ್ಥಾಪಿಸ್ತಾರೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ವಿಶ್ವವಿಖ್ಯಾತ ಹಂಪಿ ಇರೋದು ಇಲ್ಲೇ. ನಾಡಿಗೆ ನಾಡೋಜ ಪ್ರಶಸ್ತಿ ನೀಡುವ ಕನ್ನಡ ನಾಡಿನ ಏಕೈಕ ಕನ್ನಡ ವಿಶ್ವವಿದ್ಯಾಲಯ ಕೂಡ ಇರೋದು ಇಲ್ಲೇ. ಭಾರತ ದೇಶದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟು ಅಂದ್ರೆ ನಮ್ಮ ತುಂಗಾಭದ್ರಾ ಅಣೆಕಟ್ಟು ಇರೋದು ಕೂಡ ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲೇ. ವಿಜಯನಗರ ಜಿಲ್ಲೆಯು ಹೊಸಪೇಟೆಯನ್ನು ಜಿಲ್ಲಾ ಕೇಂದ್ರಾಡಳಿತವನ್ನಾಗಿಟ್ಟುಕೊಂಡು 6 ತಾಲೂಕುಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಬೊಮ್ಮನಹಳ್ಳಿ, ಹರಪನಹಳ್ಳಿ, ಹೊಸಪೇಟೆ, ಹೂವಿನಡಗಲಿ, ಕೂಡ್ಲಿಗಿ, ಕೊಟ್ಟೂರು. ಗೆಳೆಯರೇ, ನಾವಿವತ್ತು ನಿಮ್ಮನ್ನ ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರೋ ಒಬ್ರು ರೈತರನ್ನ ಹುಡುಕಿ ಸಂದರ್ಶನ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕನ್ನಡ ನಾಡಿನ ಹೆಮ್ಮೆಯ ರಾಜಮನೆತನದ ಊರು, ಶ್ರೀಕೃಷ್ಣ ದೇವರಾಯರ ಊರು, ಭಾರತದ ಗತ ವೈಭವದ ದಿಕ್ಕನ್ನೇ ಬದಲಾಯಿಸಿದ ಊರು ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಕನ್ನಡ ಬಾವುಟ ನಮ್ಮ ಜೊತೆ ಇದ್ದರೆ ಅದೇನೋ ಒಂಥರ ಧೈರ್ಯ. ಇದು ಬರೀ ಬಾವುಟ ಅಲ್ಲ, ಕೋಟ್ಯಾಂತರ ಜನರ ಭಾವನೆ. ಬಾಸ್ಗೆ ಒಂದು ನಮಸ್ಕಾರ ಹಾಕಿ. ಅವರೇ ಹುಟ್ಟಿದ ಊರು, ನಮ್ಮ ಪುಣ್ಯ ನೋಡಿ ನಾವು ಇಲ್ಲೇ ಹುಟ್ಟಿದ್ವಿ. ಗಂಗಾವತಿಗೆ ಬಂದೇ ಬಿಟ್ವಿ. ಗಂಗಾವತಿ ಕರ್ನಾಟಕದ ಭತ್ತದ ನಾಡು. ಈ ನಮ್ಮ ಗಂಗಾವತಿಯಿಂದ ಅಂಜನಾದ್ರಿ ಆನೆಗುಂದಿ ಮಾರ್ಗವಾಗಿ ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಬುಕ್ಕಸಾಗರ ಬ್ರಿಡ್ಜ್, 2 ಜಿಲ್ಲೆಗಳನ್ನು ಕನೆಕ್ಟ್ ಮಾಡೋ ಬ್ರಿಡ್ಜ್ಗೆ ನಾವು ಬಂದ್ವಿ. ಇನ್ನೇನು ವಿಜಯನಗರ ಜಿಲ್ಲೆ ಬಂದೇ ಬಿಡ್ತು. ನಾವಿವತ್ತು ಅಂದ್ಕೊಂಡಿರೋ ಥರ ರೈತರನ್ನು ಹುಡುಕ್ಬೇಕಾದ್ರೆ ನಮಗೆ ಮಾತೆ ಆಶೀರ್ವಾದನೂ ಸಿಕ್ತು. ವಿಜಯನಗರ ಸಾಮ್ರಾಜ್ಯ ಅಂದರೆ ಎಲ್ಲರಿಗೂ ನೆನಪಾಗೋದು ನಮ್ಮ ಹಂಪೆ. ಹಾಗಾಗಿ ನಾವು ಕೂಡ ಹಂಪೆ ಕಡೆ ಹೊರಟ್ವಿ. ಕಮಲಾಪುರ ಕೆರೆ ಮಾರ್ಗವಾಗಿ ಇನ್ನೇನು ಹಂಪೆನ ತಲುಪೇ ಬಿಟ್ವಿ. ಬನ್ನಿ ಹಂಪೆ ಒಳಗಡೆ ಹೋಗೋಣ, ಹಂಪೆ ನಾಡಲ್ಲಿರೋ ರೈತರನ್ನ ಮಾತಾಡ್ಸೋಣ ಅಂತ ಖುಷಿಯಿಂದ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಬಂದೇ ಬಿಟ್ಟು ಬನ್ನಿ ವೀಕ್ಷಕರೇ, ನಾವಿವಾಗ ಒಬ್ರು ರೈತರನ್ನ ಹುಡುಕಿದ್ದೀವಿ. ಅವರನ್ನ ಅನುಮತಿ ಕೇಳೋಣ, ವಿಡಿಯೋ ಮಾಡೋದಕ್ಕೆ ಅನುಮತಿ ಕೇಳಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು ಸರ್? ಹುಲ್ಗಪ್ಪ. ಯಾವ ಊರು ಸರ್? ಹಂಪೆ. ಇಲ್ಲೇ ನಾ ಬದುಕು ಮಾಡೋದಿದೆ. ಹಾಂ ಸರ್, ವಿಜಯನಗರ ಜಿಲ್ಲೆ, ಹೊಸಪೇಟೆ ತಾಲೂಕು. ಹಾಂ ಸರ್, ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ಕೋಬೋದಾ ಸರ್? ತಪ್ಪಿಲ್ಲ, ಮಾಡ್ಬೋದಾ ಸರ್? ಒಳ್ಳೇದು, ತಪ್ಪಲ್ಲ. ಹಾಂ ಸರ್, ಏನಿಲ್ಲ ಸರ್, ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ
ರೈತರ ಬಗ್ಗೆ ಹಾ, ರೈತರ ಬಗ್ಗೆ ಸರ್. ಇವಾಗ ರೈತರನ್ನ ದೇವ್ರಂತಾರೆ, ಅನ್ನದಾತರು ಅಂತಾರೆ, ಅನ್ನ ಕೂಡ ದೇವ್ರ. ರೈತ ಇಲ್ಲ ಅನ್ನ ಇಲ್ಲ ಅಲ್ಲ ಹಾ, ಬರೀ ಮೊಬೈಲ್ಗೆ ಮತ್ತೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಷ್ಟೇ ಸೀಮಿತ ಮಾಡ್ಬಿಟ್ಟಿದ್ದಾರೆ. ಅವೆಲ್ಲ ಸುಳ್ಳ ನಾವು. ಹಾ, ನಾವು ಮಾಡ್ತಿರೋ ಕೆಲಸ ಯಾರೋ ಒಬ್ಬ ಅಣ್ಣನಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ, ಬೈದ್ಬಿಟ್ರು. ಅದೇ ಬೇಜಾರಲ್ಲಿ ನಾವು ಹಂಪೆ ಕಡೆ ಹೋದ್ವಿ. ಇವತ್ತು ರೈತರನ್ನ ಮಾತಾಡಿಸ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಊರು ಬಿಟ್ಟಿದ್ದು. ಅದೇ ನಂಬಿಕೆಯಲ್ಲಿ ಎಷ್ಟೇ ಬೇಜಾರಾದ್ರು ಬಂದ್ವಿ, ಕೊನೆಗೆ ರೈತರು ಸಿಕ್ಕೇ ಬಿಟ್ರು. ವೀಕ್ಷಕರೇ, ನಾವಿವಾಗ ವಿಜಯನಗರ ಜಿಲ್ಲೆಯಲ್ಲಿರೋ ಒಬ್ರು ರೈತರನ್ನ ಹುಡುಕಿ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೇವೆ. ಇದು ಯಾವುದೇ ರೀತಿಯ ಸೆಲೆಕ್ಟಿವ್ ಪ್ರೊಸೆಸ್ ಆಗಿರಲ್ಲ. ಅವ್ರನ್ನ ಹುಡುಕಿ ಸಂದರ್ಶನ ಮಾಡುವ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ. ನಿಮ್ಮ ಬೆಂಬಲ ನಮ್ಮ ಜೊತೆ ಇದೆ ಅಂತ ಭಾವಿಸಿ ಮುಂದೆ ನುಗ್ಗೋಣ. ನಮ್ಮ ಜೊತೆ ನೀವು ಬನ್ನಿ. ಬನ್ನಿ ವೀಕ್ಷಕರೇ, ಅಲ್ಲೊಬ್ರು ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ವಿಡಿಯೋ ಮಾಡೋದಕ್ಕೂ ಅನುಮತಿ ಕೇಳೋಣ. ವಿಜಯನಗರ ಜಿಲ್ಲೆಯಲ್ಲಿ ಬಂದಿದ್ದೀವಿ, ಎಲ್ಲ ಕಡೆ ಹುಡುಕಾಡಿ ಇವಾಗ ರೈತರನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ವೀಕ್ಷಕರೇ, ಬನ್ನಿ. ಅಣ್ಣವರು ರೈತರು ಇನ್ನೂ ಏನೋ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ. ನೋಡೋಣ, ಅನುಮತಿ ಕೇಳೋಣ. ಒಂದ್ ವೇಳೆ ಕೆಲಸ ಇದೆ ಅಂತಂದ್ರೆ ಅವ್ರ ಕೆಲಸ ಮುಗಿಸಿದ ಮೇಲೆ ಇಂಟರ್ವ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ವೀಕ್ಷಕರೇ, ಬನ್ನಿ. ಸರ್ ನಮಸ್ತೆ. ವೀಕ್ಷಕರೇ, ಮೈಕ್ ಹಾಕೋಣ, ಸರ್ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಈ ಕಡೆ ಬಂದ್ಬಿಡಿ ಸರ್, ಸ್ವಲ್ಪ ಹಿಂದೆಗಡೆ ಹೋಗಪ್ಪ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ಕೋಬೋದಾ? ಮಾಡ್ರಿ, ಅದಕ್ಕೆ ಮಾಡ್ಬೋದಾ ಸರ್? ಮಾಡ್ಬೋದ್ರಿ. ನಿಮ್ಮ ಹೆಸರು ಸರ್? ಸರ್ದಾರ್ ಅಂತ. ಸರ್ದಾರ? ಹೌದ್ರಿ. ಸರ್ದಾರ್ ಬಿಡಿ ಸರ್. ನೀವು ರೈತರು ಯಾವ ಊರು ಸರ್ ನಿಮ್ದು? ವೆಂಕಟಾಪುರ. ವೆಂಕಟಾಪುರ. ಹೌದು. ಹಾಂ ಸರ್. ಯಾವ ತಾಲೂಕು ಸರ್? ಇದು ಹೊಸಪೇಟೆ ಬರುತ್ತೆ. ಹೊಸಪೇಟೆ ತಾಲೂಕು. ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆ. ವಿಜಯನಗರ. ಹಾಂ ಸರ್. ಸರ್, ಮದುವೆ ಆಗಿದೆಯಾ ಸರ್? ಆಗಿದ್ರಿ ಸರ್. ಆಗಿದೆ. ಆಗಿದೆ. ಎಷ್ಟು ಜನ ಸರ್ ಮಕ್ಕಳು? 3 ಜನ ಮಕ್ಕಳು. ಗಂಡು ಮಕ್ಕಳು ಸರ್? ಒಬ್ಬನ ಗಂಡ ಮಗ, ಇಬ್ರು ಹೆಣ್ಮಕ್ಳು. ಒಬ್ರು ಗಂಡು ಮಗ, ಇಬ್ರು ಹೆಣ್ಣು ಮಕ್ಕಳು. ಶಾಲೆಗೆ ಹೋಗ್ತಾರ ಸರ್? ಶಾಲೆಗೆ ಹೋಗ್ತಾರೆ, ಇನ್ನ ಸಣ್ಣವ್ರ. ಹಾಂ ಸರ್. ಸರ್, ನೀವು ಶಾಲೆ ಎಲ್ಲಿವರೆಗೂ ಕಲ್ತಿದ್ದೀರಾ ಸರ್? ನಾವು 1ನೇ ಕ್ಲಾಸ್ ಕಲ್ತು. 1ನೇ ಕ್ಲಾಸ್ ಕಲ್ತಿದ್ದೀರಿ? ಹಾಂ ಸರ್. ಸರ್, ವಿಡಿಯೋ ಮಾಡೋ ಉದ್ದೇಶ ಏನೂ ಇಲ್ಲ. ಹೌದು. ಇವಾಗ ರೈತರನ್ನ ಅನ್ನ ಕೊಡೋ ದೇವ್ರು, ಅನ್ನದಾತರು, ಅವ್ರ ಅನ್ನ ಕೊಡೋ ದೇವ್ರು, ಅವ್ರನ್ನ ದೇವರ ಸರಿಸಮ ಅಂತ ಹೇಳಿ ಬರೀ ಮೊಬೈಲ್ಗೆ ಅಷ್ಟೇ ಸೀಮಿತ ಮಾಡಿಬಿಟ್ಟಾರೆ ಸರ್. ಹೌದ್ರಿ. ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ಸೀಮಿತ ಮಾಡಿಬಿಟ್ಟಾರೆ. ಹೌದು. ಇವಾಗ ನೀವು ಕಷ್ಟ ಪಡ್ತಿರಲ್ಲ ಸರ್, ನಿಮ್ಮ ನಿಜವಾದ ಪರಿಶ್ರಮ ಏನೈತೆ ಅದನ್ನ ಪರಿಚಯಿಸಕ್ ಒಂದು ಸಣ್ಣ ಪ್ರಯತ್ನ ಸರ್ ಇದು. ಹೌದಾ? ನಿಮ್ಮ ಸಹಕಾರ ಇರ್ಲಿ ಸರ್. ಸರ್. ಹಾ ಸರ್. ಸರ್, ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? 5 ಗಂಟೆ, 4 ಗಂಟೆಗೆ ಎದ್ದು 5 ಗಂಟೆಗೆ ಕೆಲಸ ಹೊಲ್ದಕ್ಕೆ ಬರ್ತದೆ. ಬೆಳಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ಕೆಲ್ಸಕ್ಕೆ ಬರ್ತೀರಾ? ಹೌದು. ಡೈಲಿ ದಿನಾನು? ದಿನಾಲಿ. ಒಂದು ದಿನಾನು ಲೇಟಾಗಿ ಎದ್ದೇಳಲ್ಲ? ಇಲ್ಲ. ದಿನ ಲೇಟಾಗಿ ಮಕ್ಕೊಂದ್ ಬಿಟ್ರೆ ಅದೇ ಮಾಡೋರ್ ಕೆಲಸ ಯಾರಿಲ್ಲ. ಹಾ ಸರ್. ನಾವು ಮಾಡ್ಲಿರ್ದ ಯಾರು ಬರಲ್ಲ. ಹಾ ಸರ್. ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀರಾ ಸರ್? ಹೌದು ಸರ್. ಅದೇ ಸರ್, ಕ್ಯೂರಿಯಾಸಿಟಿ ಇರುತ್ತೆ. ಇವಾಗ ರೈತರಂದ್ರೆ ಎಷ್ಟು ಗಂಟೆಗೆ ಎದ್ದೇಳ್ತಾರ? ನಾವಿವಾಗ 8 ಗಂಟೆ ಎದ್ದೇಳೋ ಜನ ನೋಡಿವಿ ಸರ್. ಹೌದು. 8 ಗಂಟೆಗೆ ಹೇಳ್ತಾರ, 6 ಗಂಟೆಗೆ ಹೇಳ್ತಾರ, ಒಮ್ಮೆ 9 ಗಂಟೆಗೆ ಹೇಳ್ತಾರ. ಅವ್ರು ಏನ್ ಆರಾಮ್ ಊಟ ಮಾಡೋದೈತೆ, ನೌಕರಿ ಜೀವನದಾರ ಅಷ್ಟೇ. ಹಾ ಸರ್, ಅದಕ್ಕೆ ಕೇಳಿದೆ ಸರ್, ರೈತರು ಎಷ್ಟು ಗಂಟೆಗೆ ಎದ್ದೇಳ್ತಾರ? ರೈತರು 4 ಗಂಟೆಗೆ ಎದ್ದು ಮುಂಜಾನೆ ಮೈ ತಗೊಂಡು ಅಡಿಗೆ ಪಡಿಗೆ ಮಾಡಿ ಮುಂಜಾನೆ 5 ಗಂಟೆಗೆ ಅಂದ್ರೆ ಹೊಲಕ್ ಬಂದ್ಬಿಡ್ತಾರ. ಹೊಲಕ್ಕೆ ಬಂದ್ಬಿಡ್ತಾರೆ ಸರ್ 5 ಗಂಟೆಗೆ? 5 ಗಂಟೆ. ಹಾ ಸರ್. ಇವಾಗ ಬೆಳಗ್ಗೆ ಎದ್ದೇಳ್ತಿರಲ್ಲ ಸರ್, ಎದ್ದಾಗಿಂದ ರಾತ್ರಿ ಮುಗಿಯೋವರೆಗೆ ಏನೆಲ್ಲ ಕೆಲಸ ಮಾಡ್ತೀರಿ ಸರ್? ಈ ಗದ್ದೆ ಕಳೆ ತೆಗೆದು ಎಣ್ಣೆ ಹೊಡೆಯೋದು. ಹಾ ಸರ್. ಆಮ್ಯಾಗ ಸತ್ತು ಹಾಕೋದು. ಹಾ ಸರ್. ಅಲ್ಲೇ ಮತ್ತು ಯಾವ ದನ ಕರ ಇದ್ರು ಮೇವು ನೀರು ಅವು ಹಾಕಬೇಕಲ್ರಿ. ಹಾ ಸರ್. ಹಸುಕ್ ಒಂದ್ ದಿನ ಪೂರ್ತಿ ಇವಾಗ ಕೆಲಸದ ಮಾಡಿ ನೀವು ಪೂರ್ತಿ ಮಾಡ್ತೀರಾ? ಪೂರ್ತಿ ಮಾಡ್ಬೇಕು. ಒಂದಿನ ಇವಾಗ ನಾವು ಇವತ್ತು ಈ ದಿನ ಕಳಿಬೇಕಂದ್ರೆ ಎದ್ದಾಗಿಂದ ರಾತ್ರಿ ಆಗೋವರೆಗೂ ಕೆಲಸ ಮಾಡ್ತೀವಿ? ಮಾಡ್ಲೇಬೇಕು. ಖಾಲಿ ಕುಂದ್ರಲ್ಲ ಸರ್? ಇಲ್ಲ. ಕೆಲಸ ಕೊಂದ್ರೆ ಏನೈತೆ, ನಮ್ಗೆ ಒಟ್ಟಿಗೆ ಯಾರು ಹಾಕ್ತಾರ? ನೌಕರಿ ಜನ ತಂದಾಕ್ತಾರ ಒಟ್ಟಿಗೆ? ಇಲ್ಲ, ನಾವು ದುಡಿಬೇಕು, ತಿನ್ಬೇಕು. ಆದ್ರೆ ನಾವು ಬೆಳೆದಷ್ಟು ಬೆಳೆ ಓದ್ ಮಾರಿತ್ತಂದ್ರ ಇಂದ ಅವು ರೇಟ್ ಬೆಳೆ ಬಂದ ಹೊತ್ತಿನ ರೇಟ್ ಡೌನ್ ಮಾಡಿಬಿಡ್ತಾರ ಅಲ್ಲಿ. ಹಾ ಸರ್. ನಾವ್ ಏನ್ ತಿನ್ಬೇಕು ಒಟ್ಟಿಗೆ? ಹೌದು ಸರ್, ಕಷ್ಟ. ದುಡಿಬೇಕು, ತಿನ್ಬೇಕು. ಅದ್ರಾಗ ಮತ್ತ ನಾವು ಸಾಲ ಸಮುದ್ರ ಮಾಡಿ ಅದ್ರಾಗ ಹೆಂಡ್ರ ಮಕ್ಕ ಜಾಪಾನ್ ಮಾಡೋದ ಕಷ್ಟ ಐತೆ. ಮುಂಜಾನೆ ಇಷ್ಟ ಕೆಲಸ ಮಾಡಿದ್ರೆ ಕಷ್ಟ ಐತೆ ನಮ್ಗೆ. ಹಾ ಸರ್. ಇಷ್ಟೆಲ್ಲ ದುಡಿದ್ರು ಕಷ್ಟ ಐತಿ. ಹಾ ಸರ್. ಇನ್ನೊಬ್ರು ಹೊಲ್ದಕ್ಕತ್ತಾವ 4 ಲಕ್ಷ 5 ಲಕ್ಷ ರೂಪಾಯಿ ಸಾಲ ತಂದು ಮಾಡಿ ಮತ್ ತೀರ್ಸ್ಬೇಕು, ಹೊಲಕ್ ಹಾಕ್ಬೇಕು, ನಾವ್ ತಿನ್ಬೇಕು, ಮತ್ತೆ ಅಷ್ಟೇ ಬಂದದೆಲ್ಲ ಮಾರ್ಬೇಕು, ಮತ್ ಸಾಲ ಎತ್ತಬೇಕು, ಮತ್ತೆ ಹೊಲಕ್ ಹಾಕ್ಬೇಕು.
ಕಷ್ಟ ಸರ್. ಕಷ್ಟ. ಸರ್ ಇವಾಗ ಊಟ ಏನೆಲ್ಲ ತಿಂತೀರಾ ಸರ್? ಅಂದ್ರೆ ರೈತರು ಏನೆಲ್ಲ ತಿಂತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್ ನೋಡೋರಿಗೆ. ಈಗ ಊಟ ಒಬ್ಬೊಬ್ರು ಇದಾರೆ ಸರ್. ಒಬ್ಬೊಬ್ರು ಅಂದ್ರೆ ಈಗ ಹೊರಗಿನ ಜನ ಇಂಥದ್ದೇ ಊಟ ಇಂಥದ್ದೇ ಹೋಟ್ಲಿಂದ ಬಂದ್ರೆ ಮಾತ್ರ ನಾವು ಊಟ ಮಾಡೋದು ಅನ್ನೋ ಒಂದು ವರ್ಗ ಇದೆ. ಅದು ಒಳ್ಳೇದು ಹೌದು ಸರ್. ಇವಾಗ ಆರೋಗ್ಯಕ್ಕೆ ಅದರಿಂದ ಹಾನಿಕರನೂ ಹೌದು. ಈಗ ನೀವು ಪಕ್ಕಾ ದೇಶಿ ಊಟ ಸವಿತೀರ, ನೀವು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ತುಂಬಾ ಸದೃಢರಾಗಿದ್ದೀರಿ. ನೀವು ಊಟ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ಇನ್ಮೇಲೆ ಆದ್ರೂ ನಾವು ಊಟ ಮಾಡೋ ರೀತಿಯಲ್ಲಿ ಬದಲಾವಣೆ ತಂದ್ಕೋಬಹುದು ಸರ್. ಏನ್ ಊಟ ಮಾಡ್ತೀರಾ ಸರ್? ನಾವ್ ಅನ್ನ ರೊಟ್ಟಿ ಸಾಂಬಾರು. ಹಾ ಸರ್. ಇದು ಬಿಟ್ರೆ ಬೇರೆ ಏನ ಹೋಟ್ಲಾಗ ಹೋಗೋನಲ್ಲ, ಹೋಟೆಲ್ ಊಟ ಏನಿಲ್ಲ. ಹಾ ಸರ್. ಏನು ನಮ್ಮ ಮನೆ ಕೋಳು ತಿನ್ಬೇಕು, ದುಡಿಬೇಕು. ಹೋಟ್ಲಾಗ ಅದು ಇದು ಮಾಡಿರ್ತಾರ, ಸುಡುಗಾಡ ಕೈ ಹಾಕ್ತಾರ, ಅದು ಇದು ಅಕ್ಕಿ ಮಾಡ್ತಾರ. ಅವದ್ದಿಂದ್ರ ನಾನಪ್ಪನ ಕುಣ್ತಾವ, ಜಡ್ಡು ಬಂದ್ಬಿಡ್ತೈತೆ. ಹಾ ಸರ್. ಹಂಗಾಗಿ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ರೋಗ ಬರ್ತಾ ಆ ರೋಗ ಬಂತಂತಾರ. ಈ ಮನೆ ಕೋಳಿ ತಿಂದ್ ಬಿಡ್ತಂದ್ರ ಯಾವ್ದು ರೋಗ ಇರಲ್ಲ. ಯಾಕಂದ್ರ ಎಷ್ಟು ನಾವ್ ಮಾಡಿರ್ತೇವು. ಹಾ ಸರ್. ನಾವ್ ತಿಂದಿರ್ತೇವಲ್ಲ, ನಮ್ ರೋಗ ಕಮ್ಮಿ. ಹೌದು ಸರ್, ನಿಜ. ಕುಂತು ಏನ ಆ ಜನ ಅದೇ ಹೋಟ್ಲ ಬೇಕು, ಅದೇ ಅನ್ನ ಬೇಕು, ಅದೇ ಅನ್ನ ಬೇಕು ತಿನ್ಬೇಕಂತಾರ. ಅವ್ರಿಗೆ ರೋಗ ಜಾಸ್ತಿ. ಹೌದೌದು ಸರ್, ನಿಜ. ಯಾಕಂದ್ರೆ ಅವು ಎಲ್ಲ ಎಣ್ಣೆ ಹೊಡೆದಿರ್ತಾರ. ಹಾ ಸರ್. ಅದ್ರಾಗ ಹೋಟ್ಲಾಗ ಎಣ್ಣೆ ಅದು ಇದು ಹೊಡೆದು ಮಿಕ್ಸ್ ಮಾಡ್ತಾರ. ಅದ್ರಾಗ ಮನಿ ಮಾಡಿದಂಗ, ಮನ್ಯಾಗ ಅಡಿಗೆ ಮಾಡಿದಂಗ ಹೊರಗ್ ಮಾಡಂಗಿಲ್ಲ. ವ್ಯಾಪಾರ ಚಲೋ ವ್ಯಾಪಾರ ಹಾಲ್ ಅಂತಾರ ಅವ್ರು. ಅದು ಎಣ್ಣೆ ಬೇಸಿದ್ದು ಹಾಕ್ತಾರ, ಉಳಿದ ಎರಡು ಮಿಕ್ಸ್ ಮಾಡಿ ಹಾಕ್ತಾರ. ಹೌದೌದು ಸರ್. ಹಿಂಗ್ ಮಾಡಿ ಆ ಜಡ್ಡು ಬರೋದು ಜಾಸ್ತಿ. ಇವಾಗ ನೀವು ಮನೆಗ್ ಸರ್ ಅಡಿಗೆ ಮಾಡೋದು ಕೇಳಿದ್ರೆ ಅಮ್ಮ ಸಿಟ್ಟಾಗಲ್ಲ ಸರ್ ನಿಮ್ ಹೆಂಡತಿ? ಆಗಲ್ರಿ, ಆಗಲ್ಲ, ಮಾಡ್ತಾರೆ. ನಮ್ಗೆ ಏನ್ ಕೇಳ್ತಾವ ಅದನ್ನ ಮಾಡ್ಕೊಡ್ತಾರ ಅಷ್ಟೇ. ಹೌದ್ರಿ. ಹೌದು ಸರ್. ಈಗ ಅಮ್ಮವ್ರು ಬೈಯಲ್ಲ ಅಂತ ಹೇಳಿದ್ರಿ ಅಡಿಗೆ ಮಾಡೋದಕ್ಕ. ಹೌದು. ನೀವು ದಿನ ರೊಟ್ಟಿ ಕೇಳಿದ್ರೆ ಮತ್ತೆ ರೊಟ್ಟಿ ಬಡಿಬೇಕಲ್ರಿ? ಅವ್ರು ದಿನಾಲಿ ನಮ್ ರೊಟ್ಟಿ ತಿನ್ನೋದು ಅಭ್ಯಾಸ. ರೊಟ್ಟಿ ತಿಂತೀರಿ? ದಿನಾಲೆ ರೊಟ್ಟಿ ತಿನ್ನೋದು. ಅಮ್ಮ ರೊಟ್ಟಿ ಬಡ್ದು ಕೈ ನೋವಾಗಲ್ಲ? ಏನಾಗಲ್ರಿ, ಅವ್ರಿಗೆ ರೋಡ್ ಹತ್ತಿ ಬಿದ್ದಂಗ ಅದ. ಹಾ ರೂಢ ಆಗ್ಬಿಟ್ಟೈತ್ರಿ. ರೋಡ್ ಆಗ್ಬಿಟ್ಟೈತ್ರಿ ಅವ್ರು. ನೀವೇನ್ ಕೇಳ್ತೀರ ಅದನ್ನ ಮಾಡಿಕೊಡ್ತಾರೆ. ಹೌದು. ಈಗ ನೀವು ದುಡಿಬೇಕು, ಅವ್ರನ್ನ ಸಾಕ್ಬೇಕು. ಹೌದು. ಅದು ಅವ್ರ ಅರ್ಥ ಮಾಡ್ಕೊಂತಾರಲ್ರಿ? ಹೌದು. ಏಕ ಮಗ ದುಡಿತಾನ, ಬಟ್ಟಿ ಇದ್ದು ಹಾಕ್ತಾನಲ್ಲ, ನಾವ್ ಮಾಡಿ ಹಾಕಬೇಕು ಮಕ್ಕಳಿಗೆ ಅಂತ ಹೇಳಿ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂಡಿರ್ತಾರ. ಅಡಿಗೆ ಮಾಡಕ ಅವ್ರೇನ್ ಬೇಜಾರ್ ಮಾಡ್ಕಲ್ಲ. ನಾವ್ ಏನ್ ಕೇಳ್ದ ನಾವ್ ಕೇಳಾರ್ದಾಗ ಫಸ್ಟ್ ಅವ್ರು ಮಾಡಿ ಹಾಕ್ಬಿಡ್ತಾರ. ಅವ್ರ ಮಾಡ್ಕೊಡ್ತಾರೆ. ನೀವು ಅವ್ರ ಸಲಗಿ ಇಲ್ಲಿ ಕೆಲಸ ಮಾಡ್ತೀರಿ ಹೊಲ್ದಾಗ, ನಿಮ್ ಸಲಗ ಅವ್ರ ಮನೆ ಕೆಲಸ ಮಾಡ್ತಾರೆ. ಅಷ್ಟೇ ರೀ ಇದು. ಹೌದು, ಅಷ್ಟೇ. ಜೀವನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗೋದ ಅಷ್ಟೇ. ಹೌದ್ರಿ ಸರ್. ಇವಾಗ ಮನೆಗೆ ಎಷ್ಟು ಜನ ಮಕ್ಕಳು ಅಂದ್ರಿ ಸರ್? 3. ಏನೇನ್ ಸಾಲಿ ಓದ್ತಾರೆ ಸರ್ ಅವ್ರು? ಅವ್ರ ಇನ್ನ ಅಂಗನವಾಡಿ ಸಾಲಿ ಓದ್ತಾರೆ. ಅಂಗನವಾಡಿ ಸಾಲಿ ಇನ್ನು ಸಣ್ಣವ್ರ? ಇನ್ನ ಸಣ್ಣ ಚಿಕ್ಕ. ಹಾ ರೀ. ಎಲ್ಲ ಆರಾಮದಾರಲ್ರಿ? ಎಲ್ಲ ಆರಾಮದಾರ. ಹಾ ಸರ್. ಇವಾಗ ಸರ್ ನಿಮ್ಮನ್ನ ರೈತರು ಅಂದ್ರೆ ದೇವ್ರು ಅಂತಾರ ಹೇಳಿದ್ವಲ್ಲ ಸರ್? ದೇವ್ರು ಅಂತಾರ ಅಂತ ಹೇಳಿದ್ವಲ್ಲ, ಈಗ ಫೋನಿಗೆ ಅಷ್ಟು ಸೀಮಿತ ಮಾಡಿಬಿಟ್ಟಾರೆ ಸರ್. ಹೌದು. ರೈತರು ದೇವ್ರು ಅನ್ನ ಕೊಡ್ತಾರ ಹಿಂಗೆಲ್ಲ ಹೇಳ್ತಾರಲ್ಲ ಸರ್, ಇದು ಎಷ್ಟು ಸತ್ಯ ಅನ್ಸುತ್ತೆ ಸರ್? ಎಷ್ಟು ನಿಜ ಅನ್ಸುತ್ತೆ ಇದು? ರೈತರ ದುಡಿಯೋದು ದೇವರಾರೆ. ದೇವ್ರು. ಹಾ ಸರ್. ಅವ್ರು ತಿಳ್ಕೊಂಡಾರ, ಕುಂತು ನಳ್ಳ ಜೀಸಿ ರೂಮ್ನ್ಯಾಗ ಕುಂತಿರ್ತಾರಲ್ಲ, ಅವ್ರು ಹಂಗ ಮಾಡ್ಬೇಕು ಹಿಂಗ್ ಮಾಡ್ತಾರ, ಲಂಚ ತಿಂತಾರ. ಹಾ ಸರ್. ಲಂಚ ತಿನ್ನೋದ ಈಗ ರೈತರ ಬಡದ ತಿನ್ನೋದು. ಅವ್ರ ಹೊಟ್ಟೆ ತುಂಬಿಸ್ಕೋದ ರೈತರಿಂದ ಅವ್ರ ಹೊಟ್ಟೆ ತುಂಬಿಸ್ಕೋದ. ಈಗ ನಿಮ್ಗ ದೇವ್ರ ಅಂತಾರಲ್ರಿ, ನಿಮ್ಗ್ ದೇವ್ರ ಅಂತಾರಲ್ಲ, ಅವ್ರು ಎಷ್ಟ್ರ ಮಟ್ಟಿಗೆ ನಡ್ಕೊಂತಾರ್ರಿ ದೇವ್ರ ತರ? ನಮ್ ರೈತರು ಬಂದ್ರಪ್ಪ, ರೈತರು ಬಂದ್ರು ಮ್ಯಾಕ್ ಕರ್ಕರಪ್ಪ, ಇನ್ ಯಾರು ನಡ್ಕೊಂತಾರ? ಅವ್ರು ಒಬ್ಬೊಬ್ರು ತಿಳ್ಕೊಂಡಾರು, ಬುದ್ಧಿವಂತರು ಇದ್ರು ತಿಳ್ಕೊಂತಾರ, ಅವ್ರು ಅನ್ಕೊಂತಾರ. ಅವ್ರು ನಡ್ಕೊಂತಾರ. ಯಾಕಂದ್ರೆ ಅವ್ರ ಪಾಪ ಕಷ್ಟ ಬಿಟ್ಟು ನಾವು ಅವ್ರ ದೇಶಿಗೆ ಅನ್ನ ಇಡ್ತಾರಲ್ಲ, ದೇಶಕ್ಕೆ ಅನ್ನ ಕೊಡ್ತಾರ, ಅನ್ನ ಇಡ್ತಾರಲ್ಲ, ಅಂತವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕಂತ ಬದುಕ್ತಾರ. ಮರ್ಯಾದೆ ಕೊಡ್ತಾರ. ಬರ್ರಿ ಅನ್ನ ಕುಂಡ್ರಿ. ಒಬ್ಬೊಬ್ರು ಕೊಡಲ್ಲಲ್ರಿ? ಒಬ್ಬರು ಕೊಡಲ್ಲ. ಅಲ್ಲೇ ಮನಸ್ಸು ಹಾಕೊಂಡ್ರಿ ನೀನ್ ಯಾರು ಅಂತಾರ. ಈ ತರ ಎಲ್ಲ ಆಗುತ್ತೆ. ಅಲ್ಲೇ ಯಾಕಂದ್ರೆ ನಾವ್ ಕೆಲಸ ಮಾಡಿ ಬಟ್ಟಿ ಪಟ್ಟಿ ಎಲ್ಲ ಹೊಲಸಾಗಿರ್ತಾವ, ಗಲೀಜಾಗಿರ್ತಾವ. ಅವ್ರು ನೋಡಿ ಬಟ್ಟೆ ನೋಡಿ ಇಂತ ಗಲೀಜನ್ನ ಯಾಕೆ ಕರ್ತೀರಿ ಮನ್ಯಾಕ? ಹೊರಗೆ ಒಂದ್ ಚಮ್ಮು ನೀರು ಕೇಳ್ರ ಕೊಡಲ್ಲ ದೊಡ್ಡ ಮಂದಿ. ಈ ತರ ಎಲ್ಲ ಆಗುತ್ತಲ್ಲ ಸರ್? ಈ ತರ ಆತವ್ರಿ. ನಿಮ್ಗಾಗಿದೆ ಸರ್? ಆಗಿದಾರೆ, ನಮ್ಗೆ ಜಗ್ಗಿ ಸಲ ಆಗ್ಯಾವ್ರಿ. ಈಗ ನಾವು ಕುರಿ ಕಾಯಕ್ ಹೋದಲ್ಲಿ ಈಗ ನೀರಡಿಕೆ ಇರ್ತಾವ, ಆಗಲೇ ನಾವು ನೀರು ಎಲ್ಲಿ ಸಿಗಲ್ಲ. ಈಗ ಒಂದ್ ಟೈಮ್ ಕೊಳ ಬಿದ್ದು ನೀರ್ ಕುಡ್ದಿರ್ತೇವ್ ನಾವು. ನಳದ್ ನೀರ್ ನೀರ್ ಸಿಗಲ್ಲ ಸರ್. ನೀವು ಯಾರು ಅವಮಾನ ಮಾಡಿದ್ರು, ಅವ್ರಿಂದ ಏನ್ ಅವಮಾನ ಆಯ್ತು ಅಂತ ಬೇಜಾರಾಗ ಬೇಜಾರ್ ಏನಿಲ್ಲ ರೀ. ನಮ್ಗೆ ಇವಾಗ ಡಾಕ್ಟರ್ ಫೀಲ್ಡ್ ನಾಗ ಮಾಸ್ಟರ್. ಹೌದು. ನೀವೇನ್ ಅಗ್ರಿಕಲ್ಚರ್ ಫೀಲ್ಡ್ ಏನೈತಿ ನೋಡ್ರಿ, ಗದ್ದೆ ಕೆಲಸದ್ದು, ಇದ್ರಾಗ ನೀವ ಮಾಸ್ಟರ್. ಅವ್ರನ್ನ ಕರ್ಕೊಂಡ್ ಬಂದ್ ಇಲ್ಲಿ ಬಿಟ್ರೆ ಅವ್ರಿಗೆ ಏನ್ ಬೆಳೆ ಬೆಳಕ್ ಆಗಲ್ಲ. ನೀವು ಏನಾರ ಓದಿದ್ರು ನೀವು ಡಾಕ್ಟರ್ ಆಗ್ಬೋದು. ನಿಮ್ ಫೀಲ್ಡ್ ನೀವು ಮಾಸ್ಟರ್ಸ್, ಅವ್ರ ಫೀಲ್ಡ್ ನಾಗ ಅವ್ರ ಮಾಸ್ಟರ್. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಿಮ್ ಜೊತೆ ಐತಲ್ರಿ ದೇಶದ ಜನ ಅದಾರ, ಜನರನ್ನ ಕೇಳ್ರಿ. ನಮಗೆ ನಮ್ ಕಷ್ಟ ನೋಡಿ ನಾವು ಕಷ್ಟದಿಂದ ನಿಮ್ಗೆ ಏನೋ ಅನ್ನ ಕೊಡ್ತೀವಿ ಅಂದ್ರೆ ಸುಮ್ಮನೆ ಮಾತಿಗೆ ದೇವ್ರು ಅನ್ಬೇಡ್ರಿ. ನಮ್ಗ್ ಬಂದಾಗ ನಮಗೂ ಒಂದ್ ಗೌರವ ಕೊಡ್ರಿ ಅಂತ ಹೇಳ್ರಿ ಸರ್, ಕೇಳ್ಕೊಡ್ರಿ ಅಷ್ಟೇ ರೀ. ನಮ್ಗ ಏನ ಗೌರವ ಕೊಟ್ರೆ ಬೇಸ್ ಒಳ್ಳೇದಾಯ್ತ್ರಿ. ಎಲ್ಲಾರ ಸಪೋರ್ಟ್ ಮಾಡ್ರೆ ದೊಡ್ಡ ಮಂದಿ ಸಪೋರ್ಟ್ ಮಾಡ್ರೆ ಬೇಸಾಯ್ತಿ. ಹಾ ಸರ್. ಎಲ್ಲಾ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಹಾ ಸರ್.
ಕುರಿ ಮರಿ ಇದ್ದವ್ರಿಗೆ ಆಯ್ತು. ಈ ರೈತರು ಎಲ್ಲಾ ಕಷ್ಟ ದುಡಿಯೋರು ಏನ್ರ ಅವ್ರು ರೈತರು ಹೊಲ ಇಲ್ದಾರ ಇನ್ನೊಬ್ರು ಹೊಲಕ್ ಹೋಗ್ತಾರಲ್ಲ, ಅವ್ರು ದುಡ್ದು ಹಾಕ್ಬೇಕಾದ್ರೆ ಕಷ್ಟ ಇದೆ. ಒಬ್ರು ಗಂಡ್ ಮಕ್ಳು ಇದ್ದಿರ್ತಾರ, ಒಬ್ರು ಹೆಣ್ಮಕ್ಳು ಇದ್ದಿರ್ತಾರ. ಒಬ್ಬನ ಗಂಡ ಮಗ ದುಡಿಯಾನಿಲ್ದಿರ್ತಾನ, ಬರೀ ಕುಡ್ಕ ಅಡ್ಡಾಡ್ತಾವ. ಹೆಣ್ಮಕ್ಳು ದುಡ್ದು ಸಾಕ್ಬೇಕಂದ್ರೆ ಕಷ್ಟ ಇದ್ರೈತಿ. ದಡ್ಡಂತಾರ ಮಂದಿ ಸಪೋರ್ಟ್ ಮಾಡ್ರಿ ನಮ್ಗೆ ಒಳ್ಳೇದಾಗ. ಇವಾಗ ನಿಮಗೆ ನೋಡ್ರಿ ಸರ್, ರೈತರನ್ನ ಪಟ್ಟ ಹೊತ್ಕೊಂಡ್ ನೀವ್ ಏನ್ ಅವಮಾನ ಆಗುತ್ತಂದ್ರಿ ಸರ್, ಅಲ್ಲಿ ಹೋದಲ್ಲಿ ಪಂಚಾಯತ್ ಅಂತೀವಿ ಅದಕ್ಕೆ ಅಂತಂದ್ರ. ವೀಕ್ಷಕರೇ, ಇವತ್ತೇನು ನಮ್ಮ ರೈತರು ಏನ್ ಹೇಳಿದ್ರು, ನಾವು ಹೋದ್ ಕಡೆ ನಮ್ಗೆ ಒಂದೊಂದ್ ಕಡೆ ನಮ್ಮನ್ನ ಮೇಲೆ ಕರೆಯಲ್ಲ, ನೀರ್ ಕೊಡಲ್ಲ, ನಾವ್ ಹಾಕಿರೋ ಬಟ್ಟೆ ಮೇಲೆ ನಮ್ಮನ್ನ ಅಳಿತಾರೆ ಅಂತ. ದಯವಿಟ್ಟು ಈ ರೀತಿ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಅವ್ರು ಮಾಸ್ಟರ್ಸ್, ದೇ ಆರ್ ದ ಸೆಲ್ಫ್ ಎಂಪ್ಲಾಯ್ಸ್. ಇಲ್ಲಿ ಅಗ್ರಿಕಲ್ಚರ್ ಅನ್ನೋದೊಂದು ಏನ್ ಫೀಲ್ಡ್ ಇದೆ, ಈ ಫೀಲ್ಡ್ ಅಲ್ಲಿ ಅವ್ರು ಸೆಲ್ಫ್ ಎಂಪ್ಲಾಯ್ಸ್. ಅವ್ರ ಒಂದು ಅಫಿಷಿಯಲ್ ಯೂನಿಫಾರ್ಮ್ ಏನಿದೆ, ಈ ಒಂದು ಅಂಗಿ, ಒಂದು ಪಂಚೆ, ಒಂದು ಗ್ರೀನ್ ಕಲರ್ ಒಂದು ಟ್ಯಾವೆಲ್ ಅಂತಾರಲ್ಲ ಒಲ್ಲಿ, ಅದು ಇನ್ಮೇಲಿಂದ ತಿಳ್ಕೊಳ್ಳಿ. ಮಾಲಿಗಲ್ಲೋ ಇಲ್ಲ, ಪಂಚೆ ಹಾಕೊಂಡ್ರೆ ಮೆಟ್ರೋಗಲ್ಲ ಇಲ್ಲ, ಇದೆಲ್ಲ ಯಾವ್ದೇ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಒಂದು ಸ್ವಂತ ಕೆಲಸನ ಮಾಡ್ತಾ ಇದ್ದಾರೆ. ಅವರ ಒಂದು ಆಲೋಚನೆಯಲ್ಲಿ ಏನ್ ಕೆಲಸ ಮಾಡ್ಬೇಕು, ಅವ್ರಿಗೆ ಗೊತ್ತಿರೋ ವಿದ್ಯೆ ಏನು, ಅನ್ನ ಕೊಡೋದಷ್ಟೇ. ಅನ್ನ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಗೌರವ ಕೊಡೋ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ನಿಜವಾಗ್ಲೂ ರೈತರು ಹೇಳೋದು ಕೇಳಿ ನಮಗೂ ತುಂಬಾ ಬೇಜಾರಾಯ್ತು. ಇದು ಇನ್ಮೇಲಾದ್ರೂ ಬದಲಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮಲ್ಲಿ ಸರ್. ಇವಾಗ ದೇಶಕಾಯ ಯೋಧರು ಇದಾರಲ್ಲ ಸರ್, ಸೈನಿಕರು, ಅವರು ದೇಶವನ್ನ ಕಾಯ್ತಾರೆ. ನಮ್ಮ ಈ ರೈತರು ನಮ್ಮ ನಾಡಲ್ಲಿರೋ ನಾಡಿನ ಜನತೆಗೆ ಅನ್ನ ಕೊಟ್ಟು ನಮ್ಮನ್ನ ಕಾಯ್ದಾರೆ ಅಂತ ಹೇಳ್ತಾರೆ ಸರ್. ಅವ್ರನ್ನ ನಿಮ್ ಜೊತೆಗೆ ಹೋಲಿಕೆ ಮಾಡ್ತಾರೆ, ಅಂದ್ರೆ ನೀವು ಅವ್ರು ಸರಿಸಮ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ರಿ? ಸರಿಸಮ ರೀ, ಅವ್ರ ದೇವ್ರು, ಒಂದು ಭಗವಂತ ಅವ್ರ ಬುದ್ಧಿ ಹಾಕ್ಯಂಡ್ರ. ಅವ್ರ ದೇಶ ಇನ್ನೊಬ್ರು ನಮ್ಮ ಏರಿಯಾದಾಗ ಬರ್ಬಾರ್ದಂತ ಬುದ್ಧಿ ಹಾಕ್ಯಾರ್ರಿ. ಇದ್ರಾಗ ನಾವು ರೈತರಿಗೆ ಅಂತ ಹೇಳಿ ನಾವು ನಮ್ಮ ಮನೆಗೆ ಅನ್ನ ದುಡಿದು ನಮ್ಮ ಮನೆಗೆ ಅಷ್ಟೇ ಇಡಲ್ಲ, ಎಲ್ಲಾ ಜಗತ್ತಿಗೆ ನಾವು ಅನ್ನ ನೀಡ್ತೇವೆ ಅಷ್ಟೇ. ನೀವು ಯೋದ್ರಿ ಸರ್, ನಾವು ಈ ಮಾತ್ ಸತ್ಯ ಅನ್ಸತ್ರಿ? ಹೌದ್ರಿ, ನಮ್ ಸತ್ಯ, ನಮ್ಮ ಮನಸ್ಸಿಗೆ ನಮ್ಮ ಸತ್ಯ ಅನ್ಸೈತ್ರಿ. ಏನೋ ತಿಳ್ಕೊಂಡವ್ರಿಗೆ ಅವ್ರಿಗೆ ಏನ್ ಅನ್ಸ್ತೈತಿ ಅವ್ರಿಗೆ ಗೊತ್ತ. ಹೌದೌದ್ರಿ, ನಿಮಗೆ ಇದು ಸತ್ಯ ಅಂತ ಅನ್ಸುತ್ತೆ? ನಮ್ಗೆ ಸತ್ಯ ಅನ್ಸೈತ್ರಿ. ಸರ್, ನಿಮ್ಮ ಹೆಸರು ಸರ್ದಾರ್ ಅಂತ ಹೇಳಿದ್ರಲ್ಲ ಸರ್? ಹೌದ್ರಿ ಸರ್. ನೀವೇನು ಸರ್ದಾರಾಗಿ ಇವತ್ತು ನಮ್ಮ ಹತ್ರ ಮಾತಾಡ್ಬೇಡಿ ಸರ್. ಯಾಕಂದ್ರೆ ಮನುಷ್ಯರು ಏನ್ ಸಮಸ್ಯೆಗಳು ಅನುಭವಿಸ್ತಾರಂತ ನಮಗೆ ಗೊತ್ತು ಸರ್. ಆದ್ರೆ ರೈತರ ಸಮಸ್ಯೆಗಳು ಏನಂತ ಪರಿಚಯಿಸ್ಬೇಕು ಸರ್, ನಾವು ಅಂದ್ರೆ ತಿಳಿಸ್ಬೇಕು ಜನರಿಗೆ. ನೀವು ಸರ್ದಾರಾಗಿ ಮಾತಾಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಸರ್ ಜನರ ಸಮಸ್ಯೆ ಏನಂತ. ಆದ್ರೆ ರೈತರದ ಒಂದು ಸಮುದಾಯ ಏನೈತೆ ಸರ್, ಆ ಸಮುದಾಯನ ಉದ್ದೇಶಿಸಿ ನೀವು ಒಬ್ರು ರೈತರಾಗಿ ಮಾತಾಡಿ ಸರ್. ಇವತ್ತು ನಿಮ್ ಮನೆಯವ್ರು ಏನ್ ಅನ್ಕಂತಾರೆ, ಸಂಬಂಧಿಕರು ಏನ್ ಅನ್ಕಂತಾರೆ, ನಿಮ್ 3 ಜನ ನೋಡಿದವ್ರು ಏನ್ ಅನ್ಕಂತಾರೆ, ಇದು ಯಾವ್ದು ತಲೆಗೆ ಬರ್ಬಾರ್ದು ಸರ್. ಯಾಕಂದ್ರೆ ನೀವು ರೈತರಾಗಿ ನಿಮ್ ಸಮಸ್ಯೆ ಹೇಳ್ಕೊಳ್ಳಿ ಸರ್, ಮನಸ್ಸು ಬಿಚ್ಚಿ ಮಾತಾಡಿ ಸರ್. ಏನಿಲ್ರಿ, ನಮ್ಮ ಮನೆಯವ್ರ ನೋಡ್ತಾರಂತ ಏನಿಲ್ರಿ ಸರ್. ನಾವೆಲ್ಲ ರೈತರ ಸಪೋರ್ಟ್ ಆಗಿ, ನಾವು ರೈತರಿಗಾಗಿ ಅದಕ್ಕಾಗಿ ಮಾತಾಡಿದ್ರಿ ನಾವು. ಅದಕ್ಕಾಗಿ ಮಾತಾಡ್ತೀವಿ ಸರ್. ಮತ್ತೆ ಇನ್ನೊಂದು, ಇವತ್ತು ನೀವು ರೈತರಾಗಿದ್ದೀರಲ್ಲ ಸರ್, ಇವತ್ತು ರೈತರಿಗೆ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ ಜನ. ಅಂದ್ರೆ ರೈತರ ಮಕ್ಕಳು ಅಂದ್ರೆ, ಇಲ್ಲಪ್ಪ ನಮ್ಗೆ ಯಾರನ್ನ ಸರ್ಕಾರ ನೌಕರಿ ಇದ್ದರಿಗೆ ಕೊಡ್ತೀವಿ, ಎಲ್ಲಾನ ಒಂದು ಗೌರ್ಮೆಂಟ್ ನೌಕರಿ ಇದ್ದರಿಗೆ ಕೊಡ್ತೀವಿ, ರೈತರಿಗೆ ಅಂದ್ರೆ ನಾವ್ ಹೆಣ್ಣು ಮಕ್ಕಳನ್ನ ಕೊಡಂಗಿಲ್ಲ ಅಂತಾರ್ರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಈಗ ಒಂದ್ ರೈತರ ಅಂದ್ರೆ ಕಷ್ಟ ಬಿಟ್ಟು ದುಡಿದ ಯಾಕ ನಮ್ಮ ಮಕ್ಕಳು ಹೆಣ್ಮಕ್ಳು ಕೊಡ್ಬೇಕಂತಾರ ಅವ್ರು. ಹಂಗ್ ವಿಚಾರ ಮಾಡ್ತಾರೆ. ಹೌದು, ಅವ್ರು ಬರೀ ನಳ್ಕೊಂಡೋದು ಗೋರ್ಮೆಂಟ್ ಕೆಲಸ ಬರ್ತೈತಲ್ಲ, ಪಗಾರ ಬರ್ತೈತಿ, ಅವ್ರದ್ದು ತಿನ್ಬೇಕಂತಾರ. ಈಗ ರೈತರು ದುಡಿದ್ರೆ ಅವರು ತಿನ್ನಲ್ಲ. ಆದ್ರೆ ರೈತರಿಗೆ ಹೆಣ್ಣ ಕೊಡ್ಬೇಕಾದ್ರೆ ಕಷ್ಟ ಕೊಡ್ತಾರ ಅವ್ರು. ಯಾಕಂದ್ರೆ ಅವ್ರು ಹೆಣ್ಮಕ್ಳ ಬಿಸಿಲಿಗೆ ಹೋಗ್ಬಾರ್ದು ಅಂತ ತ್ರಾಸ ಸ್ವಲ್ಪ ಅವ್ರ ಕಷ್ಟ ಅವ್ರಿಗೆ. ಅಂದ್ರೆ ಏನಂತೀರಿ, ಕೊಡ್ಬೇಕಂತೀರೇನ್ರಿ? ಅವ್ರು ಮಾತಾಡೋದು ಕರೆಕ್ಟ್ ಐತಿ ಅಂತೀರಿ ಸರ್? ಈಗ ರೈತರ ಕೊಡ್ಬೇಕ್ರಿ. ಯಾಕಂದ್ರೆ ಅವರು ರೈತರ ಹೆಣ್ಮಕ್ಳ ದುಡ್ರ, ಹೆಣ್ಮಗಳು ದುಡಿದ್ರೆ ಅದ್ರ ಭೂಮಿ ತಾಯಿ ಒಲಿತಲ್ಲ. ಈಗ ಮನೆ ಕುಂತ ತಿಂದ್ರೆ ಅದೇನ್ ರೊಕ್ಕ ತಿನ್ನಲ್ಲ. ಹೌದು ಸರ್. ಈಗ ನಾವು ದುಡಿಬೇಕು, ತಿನ್ಬೇಕಂದ್ರೆ ಈಗ ರೈತನ ಎಷ್ಟು ನಂಬತಾರ, ರೈತನ ಎಷ್ಟು ಲಗ್ನ ಮಾಡ್ಕೊಂತಾರ. ಈಗ ಅವ್ರ ಒಳ್ಳೇದು. ಯಾಕೋ ಅವ್ರ ಅನ್ನ ದೇಶಕ್ಕೆ ಕರ್ನಾಟಕ ಎಲ್ಲ ಹೆಣ್ಣ ನಾವ್ ಎಷ್ಟು ಜಿಲ್ಲೆ ಐತಲ್ಲ, ಬರೀ ಅನ್ನ ಓದೈತಲ್ಲ, ನಮ್ದಿಂದ ಅನ್ನ ಓದೈತಿ. ಅನ್ನ ಕೊಡ್ತೀವಿ ನಾವು, ಕೊಡ್ತೇವೆ, ಎಲ್ಲರಿಗೆ ಕೊಡ್ತೇವಲ್ಲ. ನಮಗೆ ಏನ್ ಕೊಡವಾಡ್ರಿ? ನಮಗೆ ಕೊಡುವಾರು ಇಲ್ಲ ಸರ್, ಕೊಡ್ತಾರ್ರಿ. ನಾವು ಕೇಳಿದ್ರಿ, ಈಗ ಒಂದೊಂದ್ ಕಡೆ ಆಗಾಕತ್ತೇವ್ರಿ ಹೊರಗ. ಹೌದ್ರಿ, ರೈತರ ಮಕ್ಳಿಗೆ ಹೆಣ್ಣು ಕೊಡವಾಡ್ರಪ್ಪ. ನಮ್ಮೂರ್ ಕಡೆ ಒಬ್ಬ ಅಣ್ಣ ಏನ್ ಮಾಡ್ಯಾನ್ರಿ, DC ಲೆಟರ್ ಕೊಟ್ಟನ್ರಿ, ನಮ್ಗೆ ಹೆಣ್ಣು ಕೊಡವಾಡ್ರು ನೋಡ್ರಿ ಸರ್ ಅಂತೇಳಿ. ಅದಕ್ಕೆ ಈ ಪ್ರಶ್ನೆ ಕೇಳಿದ್ರಿ. ಏನಂತೀರಿ, ನಿಮಗ್ ಮತ್ತೆ ಹೆಣ್ಣು ಕೊಟ್ಟಾರಲ್ರಿ? ನಮಗ ರೈತರಾಗಿ ನಾವು ದುಡ್ದು ನಾವ್ ರೈತನ ಮಾಡ್ಕೊತಾನ ಅಂತ ಹೇಳಿ ನಮ್ಮ ಹೆಣ್ಮಕ್ಳ ಮದ್ವೆ ಮಾಡ್ಕೊಂಡ್, ನಾವ್ ರೈತನ್ನೇ ಮಾಡ್ಕೊಂತಾನ ಅಂತ ಹೇಳಿ ಮಾಡ್ಕೊಂಡ್. ಅಕ್ಕ, ಅವ್ರು ಬಹಳ ವಿಚಾರ ಅದಾರ್ರಿ, ಅವ್ರಿಗೆ ಗೊತ್ತೈತ್ರಿ ನಾವ್ ರೈತರನ್ನ ಮಾಡ್ಕೊಂಡ್ರೆ ಆರಾಮ್ ಇರ್ತೀವಿ ಅಂತ ಅವ್ರಿಗೆ ಗೊತ್ತ್ರಿ. ಹಂಗ ವಿಚಾರ ಮಾಡಿ ನೀವ್ ಹೆಣ್ಣು ಕೊಡ್ಬೇಕು ಅಂತ ಹೇಳ್ತೀರಿ ಜನ? ಹೌದ್ರಿ, ಕೊಡ್ಬೇಕ್ರಿ. ರೈತರಿಗೆ ಕೊಟ್ಟಿಟ್ಟು ಒಳ್ಳೇದೈತಿ. ಈಗ ಗೋರ್ಮೆಂಟ್ ಕೆಲಸ ಬರ್ತೈತಿ, ಇತರ ಕೆಲಸ ಬರ್ತೈತಿ ಅಂದ್ರೆ ಅವು ಬರ್ಲಿ ಪಾಪ. ಅವ್ರ ಮನೆ ಒಬ್ರಿಗೆ ಒಬ್ರು ಗೋರ್ಮೆಂಟ್ ಇದ್ದೇ ಇದ್ದಿರ್ತಿ, ಸಾಲಿ ಓದಿರ್ತಾರ, ಅವು ಸಾಲಿ ಕಲ್ತಿರ್ತಾರ. ಗೋರ್ಮೆಂಟ್ ಮಾಡಿದಾರ ಅಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ಯಾರ ಅಂದ್ರೆ ನಾ ಎಲ್ಲಿ ಅವ್ರ ಹೊಲ ಇಲ್ಲಾಂದ್ರೆ ಇನ್ನೊಬ್ರ ಹೊಲಕ್ಕ ಸ್ವಲ್ಪ ನಾನು ಕೆಲಸ ಮಾಡ್ಬೇಕಂತ ಹೆಮ್ಮೆ ಇರ್ಬೇಕು ಅವ್ರಿಗೆ. ಸ್ವಲ್ಪ ಹೆಮ್ಮೆ ಬರ್ಬೇಕು. ಹೆಮ್ಮೆ ಬಂದದಾರ ದುಡಿಬೇಕು. ಆರೋಗ್ಯ ಇರ್ತೈತಿ, ಚಲೋ ಇರ್ತಾರ.
ಏನ್ ರೋಗ ಇರಲ್ಲ, ಹಾ ಸರ್. ಆರಾಮ್ ಇದ್ದಿರ್ತಾರ. ಹಾ ಸರ್. ಅವು ಗಂಡ್ರ ಮಕ್ಕಳು 100 ವರ್ಷ ಚೆನ್ನಾಗಿ ಬೆಳಿತಾರ. ಹೌದು ಸರ್. ನೋಡ್ರಿ ವೀಕ್ಷಕರೇ, ಇನ್ಮೇಲಾದ್ರೂ ರೈತರಿಗೆ ಹೆಣ್ಣು ಕೊಡೋದಕ್ಕೆ ಹಿಂಜರಿಬೇಡ್ರಿ. ಅವ್ರು ಏನ್ ಹೇಳ್ತಾ ಇದಾರೆ, ಹೊಲದಲ್ಲಿ ಕೆಲಸ ಮಾಡಿದ್ರೆ ಅವ್ರು ಆರೋಗ್ಯವಾಗಿರ್ತಾರೆ, ಯಾವುದೇ ರೀತಿಯ ಅನಾರೋಗ್ಯ ಆಗಲ್ಲ, ಯಾವುದೇ ರೀತಿಯ ಜ್ವರ ಪರ ಈ ತರದ್ದೊಂದು ಯಾವುದೇ ಆರೋಗ್ಯ ಸಮಸ್ಯೆಗಳಾಗಲ್ಲ, ಆರಾಮಾಗಿರ್ತೀರಿ. ರೈತರಿಗೆ ಇನ್ಮೇಲಾದ್ರೂ ಹೆಣ್ಣು ಕೊಡ್ರಿ ಅಂತ ಕೇಳ್ತಾ ಇದಾರೆ ರೈತರು. ಕೊಡ್ರಿ ಇನ್ಮೇಲೆ ಹೆಣ್ಣು. ಸರ್ ಕೊನೆಯದಾಗಿ ಇವಾಗ ಸರ್ಕಾರ ಎಷ್ಟರ ಮಟ್ಟಿಗೆ ನಿಮಗೆ ನೆರವಾಗಿದೆ ಅನ್ಸುತ್ತೆ ಸರ್? ಅನುಕೂಲ ಮಾಡಿಕೊಟ್ಟೈತ್ರಿ? ಎಷ್ಟು ಅನುಕೂಲ ಮಾಡೈತ್ರಿ? ಏನ್ ಮಾಡ್ತಿದ್ರಿ ಅನುಕೂಲ ಮಾಡಿಕೊಟ್ಟಿದೆ ಸರ್. ಈ ನೋಡು ಸಾಲಿ ಹುಡ್ರಿಗೆ ಒಂದು ಕಷ್ಟ ಆದ್ರೆ ಅವು ಬಡವರು ಎಲ್ಲಿ ಅಂತ ದುಡ್ಕೊಂಡ್ ತಿನ್ಬೇಕು. ಇಲ್ಲೇ ಹಾರಕ ದುಡ್ಡು ಹಾಕ್ನ ಅಂತಾರೆ, 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಲ್ಲ. ಹಿಂಗ್ ಮಾಡ್ತಾರೆ. ಗೃಹಲಕ್ಷ್ಮಿ ದುಡ್ಡು ಹೆಣ್ಣು ಮಕ್ಳು ಯಾವ ದುಡ್ಕೊಂಡ್ ತಿನ್ನೋ ಅವು. ಹಾ ಸರ್. ಅವು ಏನೋ ಮಾಡಿ ಅದೊಂದ್ ಮನೆ ಸಂತೆ ನಡೆಸ್ತೈತಿ ಅಂತ 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಲ್ಲ. ಹಂಗ ಆತಾವ್ರಿ. ಅದ್ರಾಗ ಓಟ್ ಒಂದ್ ಕೇಳಕ್ ಬರ್ತಾರ. ಓಟ್ ಕೇಳದ್ ಬಳಕ ಅಷ್ಟೇ, ಓಟ್ ಟೈಮ್ದಾಗ ಅಷ್ಟೇ ಬರ್ತಾರ, ಓಟ್ ಹಾಕ್ರಪ್ಪ ಅಂತ. ಅಲ್ಲಿ ಓಟ್ ಹಾಕ್ಸ್ಕೊಂಡ್ ಬಳಕ ಬೆಳೆ ಕರೆದ್ರ ಯಾರು ನಾವ್ ಯಾರು ರೈತರು ಯಾರು ಮತ್ತೆ ಬರದೇ ಇಲ್ಲ. ನಿಮ್ಮನ್ನ ಮಾತಾಡ್ಸೋದಿಲ್ಲ. ಯಾವ್ದಕ್ಕ ಒಂದ್ ಸಪೋರ್ಟ್ ಸ್ವಲ್ಪ ಅವರು ಬಂದಿರ್ತಾರ, ನಮ್ಗೆ ಅನುಕೂಲ ಆದೈತಿ. ಅವಾಗ ಓಟ್ ಕಟ್ಟಲ್ಲ, ಟೈಮಿಗೂ ಬರ್ಬೇಕು. ಕಷ್ಟ ಟೈಮ್ದಾಗ ಇಲ್ಲ ರೈತರು ಹೆಂಗ ಇದಾರೆ ಹೆಂಗಿಲ್ಲ, ಅವ್ರ ಕಷ್ಟ ಇರ್ಲಿ ಸುಖ ಇರ್ಲಿ ಒಂದ್ ಸ್ವಲ್ಪ ಬಂದು ಮಾತಾಡ್ಸ್ಕೊಂಡ್ ಹೋಗಿ ಊರಾಗ ಅಷ್ಟೇ ಹಿಂಗ್ ಬಂದ್ ಹಿಂಗ್ ಹೋದ್ರಿ ಹೆಂಗೈತಪ್ಪ ಹಿಂಗ ವಾತಾವರಣ ಅಂತ ಕೇಳ್ಕೊಂಡ್ ಹೋಗ್ಬಿಟ್ರೆ ಅಷ್ಟೇ ಮನ್ಸಿಗೆ ಖುಷಿ ಬಂದ್ಬಿಡ್ತೈತಿಲ್ಲ. ಅವ್ರೇನ್ ಅವ್ರು ಕೊಡೋದ್ ಬೇಕಲ್ಲ, ದುಡ್ಡು ಓಟ್ ಹಾಕೋದ್ನ ದುಡ್ಡು ಕೊಡ್ತಾನ, ದುಡ್ಡು ಬೇಕಾಗಿಲ್ಲ ನಮಗ. ಒಟ್ಟ ನಮಗ್ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಕಾಲದಾಗ ಅದ್ರ ಹಿಂಗ ಸ್ವಲ್ಪ ಎತ್ತಿ ಹಿಡಿದ್ರೆ ಅನುಕೂಲ ಆಗ್ಬಿಡ್ತಿ ಎಲ್ಲರಿಗೆ. ನಿಜ ಸರ್. ಎಂತ ದೊಡ್ಡ ಮಾತು ಮಾತಾಡಿದ್ರಿ ಸರ್. ನೋಡಿ ವೀಕ್ಷಕರೇ, ಏನು ಓಟ್ ಕೇಳೋದಕ್ಕೆ ಬರ್ತಾರೆ, ಅವ್ರಿಗೆ ನಮಗೇನ್ ದುಡ್ಡು ಕೊಡೋದ್ ಬೇಕಾಗಿಲ್ಲ, ಜಸ್ಟ್ ಒಂದು ಧೈರ್ಯದ ಮಾತು ಕೊಟ್ರೆ ಸಾಕು, ನಮ್ಮನ್ನ ಎತ್ತಿಡಿದ್ರೆ ಸಾಕು, ನಾವು ಬದುಕ್ತೀವಿ ಅನ್ನೋ ಒಂದು ಧೈರ್ಯ ಇದೆ ನೋಡಿ. ಇದು ರೈತರಲ್ಲಿ ನಿಜವಾಗ್ಲೂ ಈ ಧೈರ್ಯನೇ ಇವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಸರ್, ಇವಾಗ ನಿಮ್ಮ ಮಕ್ಕಳಿಗೆ ಏನಾದ್ರು ಎಜುಕೇಶನ್ಗೆ ಲೋನ್ ಕೊಡೋದಾಗ್ಲಿ, ಮತ್ತೆ ನಿಮ್ಗೆ ರೈತರುಗಳಿಗೆ ಒಂದು ಮನೆ ಕೊಡೋದಾಗ್ಲಿ, ಈ ತರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ? ಅನುಕೂಲ ಆಯ್ತು ಸರ್, ಅನುಕೂಲ ಆಯ್ತು. ಸ್ವಲ್ಪ ಹೆಂಗಂದ್ರೆ ಸಣ್ಣ ಹುಡ್ರು ಇದ್ದಿರ್ತಾವ, ದುಡ್ಡಾರದಿರ್ತಾರಲ್ಲ, ಮಂದಿಲ್ಲ ಹಿಂಗಿದಿರ್ತಾವ, ಸ್ವಲ್ಪ ಅವ್ರು ಮಾಡ್ರ ಸಪೋರ್ಟ್ ಮಾಡ್ರ, ಅನುಕೂಲ ಮಾಡ್ರ, ಲೋನ್ ಕೊಟ್ರ ಏನ್ ಮಾಡ್ರ ಆತೈತಿಲ್ಲ. ಯಾವ್ದೋ ಒಂದ್ ಈ ತರ ಸಾಲ ಮಾಡಿ ಹಾಕೋದಲ್ಲ ಹೊಲಕ್ಕಾಗ, ಎಲ್ಲಾ ಸಾಲ ಮಾಡಿ ಹಾಕಬೇಕಾದ್ರೆ ಎಲ್ಲಿ ರೈತ ಬದುಕತಾನ್ರಿ? ನಿಜ ಎಲ್ಲಿ ಬದುಕೋದು ಬಾರಿ ಕಷ್ಟ. ಒಬ್ಬೊಬ್ರು ನೋಡಿದ್ದಂತವ್ರ ವಾಟರ ಸಾಲ ಪಾಲ ಕೊಟ್ಟಾರ, ತೀರ್ಸಿರ ಇಲ್ಲ ಹೊತ್ತಿನ ಒಬ್ಬೊಬ್ರು ಸತ್ತು ಹೋಗ್ಬಿಡ್ತಾರ. ಜೀವನ ಕಷ್ಟ ಆಗಿಬಿಟ್ಟಿರ್ತದೆ, ಸಾಯ್ತಾರ. ಈ ಊರ್ಲಾಕೊಂಡ್ ಎಣ್ಣೆ ಕೊಡ್ ಸಾಯ್ಬೇಕಪ್ಪ. ಬೆಳೆ ಬರ್ದಿಲ್ಲ ಅಂದ್ರೆ ಎಲ್ಲಿ ಅಂತ ಹಾಕತಾರ, ಸಾಲ ಎಲ್ಲಿ ಅಂತ ಕಟ್ತಾರ, ಒಳ್ಳೆ ವಾಪಸ್ ರೊಕ್ಕ ಕಟ್ಟಬೇಕಂದ್ರೆ ಎಲ್ಲಿ ಯಾರು ಕೊಡ್ತಾರಪ್ಪ? ನಿಜ. ಈ ಸಾಲ ಕೊಡಕ್ ಹಿಂದೆ ಮುಂದೆ ನೋಡ್ತಾರ, ಇನ್ನೊಂದ್ ಏನೈತಿ, ಏನ್ ಕುರಪ್ ಐತಿ ಇದ್ದಂತವ್ರು ಕೊಡ್ತಾರ. ಇಲ್ಲ ನಮ್ದು ಇಲ್ಲ, ಏನಿಲ್ಲ, ಮಾಡ್ಬೇಕು, ನಾವ್ ತಿನ್ಬೇಕು. ಅವ್ರಿಗೆ ಎಲ್ಲರಿಗೆ ಏನ್ ಕೊಡ್ಬೇಕು, ನಾವ್ ಏನ್ ತಿನ್ಬೇಕು, ತಂದೆ ತಾಯಿ ಮಕ್ಕಳನ್ನ ಹೆಂಗ ಜಪಾನ ಮಾಡ್ಬೇಕು? ಕಷ್ಟ ಸರ್. ನಿಜ, ನೀವ್ ಹೇಳೋದು ನಿಜ ಇದೆ ಸರ್. ಎಷ್ಟೋ ಜನ ಎಣ್ಣೆ ಕುಡಿಯೋದು, ಊರ್ಲಾಕೊಳ್ಳೋದು, ಸಾಲಕ್ಕೆ ಈ ತರ ಎಲ್ಲ ಮಾಡ್ತಾರ. ಅಂದ್ರೆ ನೀವೇನ್ ಹೇಳ್ತೀರಾ ಸರ್, ಇವಾಗ ಸರ್ಕಾರದವ್ರು ಸ್ವಲ್ಪ ಲೋನ್ ಸ್ವಲ್ಪ ಲೋನ್ ಕೊಟ್ಟ ಜೀವ ಉಳಿಸ್ಕೋಬಹುದು. ಈಗ ನಾಳೆಗೆ ಏನಾಗೈತಪ್ಪ, ಅಕಸ್ಮಾತ್ ಏನಾದ್ರು ಒಂದ್ ಸ್ವಲ್ಪ ಲೋನ್ ಎತ್ತಿ, ಏನೋ ಆಸ್ಪತ್ರೆ ಆಯ್ತು, ಏನ ಡೆಲಿವರಿ ಏನಾರ ಒಂದಾಯ್ತು, ಎಲ್ಲರೇ ಒಂದು ಬೆಳೆದ ಒಂದಾಯ್ತು, ಅಷ್ಟೇ ಅಂದೇ ಅಂತ ಅನುಕೂಲ ಅಂತ ಹೇಳೋದಿಲ್ಲ. ನಾನು ಎಲ್ಲಾ ಅನುಕೂಲ ಮ್ಯಾಗ ಹೇಳಕಂತೀನಿ. ಅಷ್ಟು ಸ್ವಲ್ಪ ಅವ್ರು ಲೋನ್ ಕೊಟ್ಟು ಬಿಡ್ತಾರ ಅಂದ್ರ ಜೀವ ಉಳಿಸ್ಕೋಬಹುದಲ್ಲ. ಒಂದು ದಿನ ಹೋಗೋದ ಮುಂದೆ ಮತ್ತೊಂದ್ ದಿನ ಬದುಕ್ತೇವೆ. ಹಾ ಸರ್. ನೋಡಿ ವೀಕ್ಷಕರೇ, ರೈತರ ಈ ಒಂದು ಮನದಾಳದ ಮಾತೇನಿದೆ, ನಿಜವಾಗ್ಲೂ ಇದು ಮನ ಮುಟ್ಟುವಂತಿದೆ. ಅವ್ರೇನ್ ಹೇಳ್ತಾ ಇದಾರೆ, ಇವತ್ತು ನಮಗೆ ಒಂದು ಲೋನು ಅಥವಾ ಏನಾದ್ರೂ ಒಂದು ಮಾಡಿಕೊಟ್ರೆ ಒಂದು ದಿನ ಮುಂದೆ ಆದ್ರೂ ಬದುಕ್ಬೋದು ನಾವು. ಇವತ್ತು ಉರ್ಲಾಕೊಂಡ್ ಸಾಯೋ ರೈತರು ಏನಿದ್ದಾರೆ, ಪಾಪ ಒಂದ್ 4 ದಿನ ಎಕ್ಸ್ಟ್ರಾ ಬದುಕ್ತಾರೆ ಅನ್ನೋದೊಂದು ಪಾಪ ಅವ್ರು ಕೇಳ್ತಾ ಇದಾರೆ. ನಿಜವಾಗ್ಲೂ ಇದು ಒಂದು ಬೇಜಾರಿನ ಸಂಗತಿಯನ್ನು ನಮಗೆ ನಡೀತಾ ಇರೋದು ಈ ಸಮಾಜದಲ್ಲಿ. ತುಂಬಾ ಕಷ್ಟ ಇದು ಸರ್. ಇವಾಗ ಗುಡಿಸ್ಲು ಮನೆ ಇರುತ್ತೆ ಸರ್, ರೈತರು ಏನ್ ಅಂತಸ್ತೊಳಗಡೆ ಏನಿರಲ್ಲ, ಮಳೆ ಬಂದಾಗೆಲ್ಲ ಸೋರುತ್ತ ಸರ್? ಮಳೆ ನೀರ್ ಬಂದು ಮನೆ ಹಾಕೊಂತವ. ನಮ್ಮ ಸ್ವಂತ ಮನೆ ಇಲ್ಲ, ನಮ್ದು ಬಾಡಿಗೆ ಮನೆ ಐತಿ. ನಾವು ಬಾಡಿಗೆ ಮನೆ ಮಾಡ್ಕೊಂಡು ಹೊಲ ಎಲ್ಲ ಮಾಡ್ಬೇಕು. ಹೊಲ ಮನೆ ಇನ್ನೊಬ್ರು ಹೊಲ ಗುತ್ತಿಗೆ ಹಿಡ್ಕೊಂಡು ಮಾಡ್ಕೊಂಡ್ ತಿನ್ಬೇಕಾರ ಮತ್ತೆ ಜೀವನ ಮಾಡ್ಬೇಕು. ಅದ್ರಾಗೂ ನೀವು ಬೆಳೆದ್ರೆ ಬೆಳೆ ಸರಿ ಬೆಳೆ ಬರಲ್ಲ. ಒಂದೊಂದ್ಸಲ ಬೆಳೆ ಬಂದ್ರೆ ಮಳೆ ಸರಿ ಬರಲ್ಲ, ಮಳೆ ಕೈ ಕೊಡ್ತೈತೆ, ಹಿಂಗ ಆಗುತ್ತಲ್ಲ ಸರ್. ಇದು ಒಂದ್ ಎಣ್ಣೆ ಬಾಟ್ಲಿ ಐತ್ರಿ ಒಂದ್ ಸಣ್ಣದಲ್ಲಿ. ಹಾ ಸರ್. ಅದು 3000 ರೂಪಾಯಿ ಐತಿ. ತಗೊಂಬರ್ತೀನಿ ಸರಿ ಸರ್, ಅಷ್ಟೇ ಇರ್ರಿ. ನೆಕ್ಸ್ಟ್ ಹಿಡ್ಕ ಸರ್. ಇದ್ರಿ 2900 ರೂಪಾಯಿ ಐತ್ರಿ ಬಾಟ್ಲಿ. ಅದು ಇದು ಒಂದೇ ಸರ್? ಒಂದೇ ಬಾಟ್ಲಿ. ಇದು ಒಂದಕ್ಕೆ ದುಡಿಬೇಕು ಸರ್? ಇದು ಒಂದಕ್ಕೆ. ಇದು ಎಷ್ಟು ಐತ್ರಿ? ಅದು 1/2 ಲೀಟರ್ ಇಲ್ಲ. ಎಷ್ಟು ಸರ್ ಇದು? 2900 ರೂಪಾಯಿ. 2900. ಕಷ್ಟ ಸರ್. ಅದ್ರ ಏನ್ ಜೀವನ ಮಾಡ್ಬೇಕ್ರಿ ನಾವು? ಹೊಲಕ್ಕೆ ಏನ್ ಇಡ್ಬೇಕು ನಾವ್? ಒಟ್ಟಿಗೆ ಏನ್ ತಿನ್ಬೇಕು? ತಂದೆ ತಾಯಿನ ಹೆಂಗ್ ಸಾಕಬೇಕು? ಹೆಂಡ್ರ ಮಕ್ಕಳನ್ನ ಹೆಂಗ ಜೋಪಾನ ಮಾಡ್ಬೇಕು? ದೇಶಿಗೆ ಅನ್ನ ನಾವು ರೊಕ್ಕ ಕೊಟ್ಟು ಹೆಂಗ ನಾವು ವ್ಯಾಪಾರ ಬೆಳೆ ಬಂದ ಹೊತ್ತಿನಾಗೆಲ್ಲ ಹಾಳಾಗಿ ಬಿಡ್ತೈತಿ ಅವ. ಯಾಕಂದ್ರೆ ರೇಟ್ ಡೌನ್ ಮಾಡಿಬಿಟ್ಟಿರ್ತಾರ. ಅವಾಗ ಬೆಳೆ ಬಂದ್ ಹಬ್ಬ ನಾ ಸಾಲ ಮಾಡಿ ಸಾಲಕ್ಕೆ ಬಡ್ಡಿ ಕಟ್ಟಕ್ ಆಗಲ್ಲ.
ಈಗ ನೀವು ಬೆಳೆದಿರೋ ಬೆಳೆಗೆ ಬಡ್ಡಿ ಆಗಿರ್ತೈತಲ್ಲ ಸರ್, ಸಾಲ ಆಗಿರ್ತದೆ, ಸಾಲ ಆಗಿದ್ರಿ ಅದನ್ನ ಕಟ್ಟಕ್ ಆಗೋದಿಲ್ಲ ಸರ್. ಆಗಲ್ರಿ, ಬರೀ ಬಡ್ಡಿ ಕಟ್ಟಕ್ ಆಗಲ್ರಿ ಅದು. ಸರ್ ಇವಾಗ 1 ಎಕರೆ ನೀವು ಮಾಡಿರಿ ಅನ್ಕೊಡ್ರಿ ಸರ್, ಹ್ಮ್ ಹೆಂಗ್ರಿ ಎಷ್ಟು ಉಳಿತೈತ್ರಿ ನಿಮ್ಗೆ? 1 ಎಕರೆದಾಗ ಏನು ಉಳಿಯಲ್ರಿ, ಬಾಳ ಹಬ್ಬ ಅಂದ್ರೆ 2,000-3,000 ಉಳಿದ್ರಿ. 1 ಎಕರೆ 2,000 ಉಳಿತೈತ್ರಿ? ಅಷ್ಟೇ. ಎಷ್ಟು ತಿಂಗ್ಳಿಗೆ ಬರುತ್ತೆ ಇದು ಬೆಳೆ? ಇದು 4 ತಿಂಗಳು ಬರ್ತದೆ. ಈಗ ನೀವು ಹಚ್ಚಿರಿ ಅಲ್ರಿ 4 ತಿಂಗಳಿಗೆ ಬೆಳೆ ಬರ್ತದೆ. 4 ತಿಂಗಳು ಬರುತ್ತೆ. ಬಂತು ಎಲ್ಲ ನೀವು ನೆಲ್ ಕೊಟ್ರಿ ಎಲ್ಲ ಆತು, ನಿಮ್ ಕೈಗೆ ಅಮೌಂಟ್ ಎಷ್ಟು ಬರ್ತದ್ರಿ? ಅಮೌಂಟ್ ಎಲ್ಲ ಬಂದೋತೆ ಹಬ್ಬ ಬಂದ್ರೆ ಎಲ್ಲ ಖರ್ಚು ತಗರ ಒಂದ್ 30,000-2,000 ರೂಪಾಯಿ ಉಳ್ಬೋದು ಅಷ್ಟೇ. 4 ತಿಂಗಳ ಕೆಲಸ ಮಾಡಿದ್ರೆ ನಿಮ್ಗೆ 4,000 ಉಳಿತೈತಿ? ಅಷ್ಟೇ ಉಳ್ಬೋದು ಅಷ್ಟೇ ಸರ್. ಅಷ್ಟೇ. ನೋಡಿ ವೀಕ್ಷಕರೇ, 1 ಎಕರೆಗೆ ಏನಾದ್ರು ಗದ್ದೆ ಮಾಡಿದ್ರೆ ಇವರು 2,900 ರೂಪಾಯಿ ಒಂದು ಎಣ್ಣೆ ಬಾಟಲ್ ತಂದು ಹಾಕಿ ಕಷ್ಟಪಟ್ಟು ಡೈಲಿ 4 ಗಂಟೆಯಿಂದ ಇಲ್ಲಿ ಬರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಕೈಗೆ ಉಳಿಯೋದು 4 ತಿಂಗಳಾದ್ಮೇಲೆ ಕೇವಲ 4,000 ರೂಪಾಯಿ. ತುಂಬಾ ಕಷ್ಟ ಇದೆ ಸ್ನೇಹಿತರೆ. ನಾವು ಒಬ್ರ ಬಗ್ಗೆ ನಾವ್ ಏನಾದ್ರು ಕೇವಲವಾಗಿ ಮಾತಾಡ್ತೀವಿ ಅಂತ ಅಂದಾಗ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಇವತ್ತೇನು ರೈತರು ಹೇಳ್ತಾ ಇದಾರೆ, ನಾವು ಬರೀ 4,000 ರೂಪಾಯಿಗೆ 4 ತಿಂಗಳ ಕೆಲಸ ಮಾಡ್ತೀವಿ ಅಂತ. ನಾವು 1 ತಿಂಗಳಿಗೆ 10,000 ಸಂಬಳ ತಗೊಂಡ್ರು ನಾವು ತುಂಬಾ ಕಷ್ಟ ಇದೆ, ಆ ತರ ಇದೆ ಈ ತರ ಇದೆ ಅಂತ ಹೇಳ್ತೀವಿ. ಇವ್ರು ಎಷ್ಟೇ ಕಷ್ಟ ಇದ್ರು ದೇಶಕ್ಕೆ ಅನ್ನ ಕೊಡೋದು ಮಾತ್ರ ನಿಲ್ಸಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ನಮ್ ಕೆಲಸ ಏನು, ಅವ್ರಿಗೆ ಗೌರವ ಕೊಡೋ ಕೆಲಸ ಏನಿದೆ ಗೌರವ ಕೊಡೋ ಕೆಲಸ ಮಾಡೋಣ ಅಂತ ಹೇಳ್ತೀನಿ ಸರ್. ಇವಾಗ ಕೊನೆಯದಾಗಿ ಇದೊಂದು ನಿಮಗೆ ಮುಕ್ತ ವೇದಿಕೆ ಸರ್. ಇವಾಗ ನಿಮ್ಗೆ ಎಲ್ಲಾದ್ರೂ ಮಾತಾಡ್ಬೇಕು ಅಂತ ಅಂದ್ರೆ ಒಂದು ವೇದಿಕೆ ಸಿಗ್ತೋ ಇಲ್ಲ ಗೊತ್ತಿಲ್ಲ. ಇದು ನಾವು ಒಂದು ಸಣ್ಣ ವೇದಿಕೆ ಒಂದು ಕಲ್ಪಿಸಿ ಕೊಡೋಣ ಅಂತ ನಾವು ಅನ್ಕೊಂಡು ಇಲ್ಲಿ ಬಂದಿರೋದು. ನೀವು ಏನಾದ್ರು ಹೇಳ್ಕೋಬೇಕು ಅಥವಾ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮಾತಾಡಿ. ಇದರಿಂದ ನಿಮ್ಗೆ ಎಷ್ಟು ಪರಿಹಾರ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ಆದ್ರೆ ನಿಮ್ದೇನಿದೆ ಇವತ್ತು ಈ ಒಂದು ಪರಿಶ್ರಮದ ಕೆಲಸ ಏನಿದೆ, ಸಾರ್ಥಕತೆ ಬದುಕೇನಿದೆ, ನಮಗೂ ಮತ್ತೆ ನಮ್ಮ ವೀಕ್ಷಕರು ಎಲ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ಸರ್. ಅಂದ್ರೆ ಒಂದು ನೀವು ನಿಮ್ಮನ್ನ ನೋಡಿ ನಾವು ಮುಂದೆ ಕೆಲಸ ಮಾಡೋದಕ್ಕೂ ಒಂದ್ ಸ್ವಲ್ಪ ಮುಂಜರಿತೀವಿ ಸರ್. ಮಾಡ್ತೀವಿ ಸರ್ ನಾವು ಕೆಲಸ, ನಿಮ್ಮಿಂದ ನಾವು ಇನ್ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಮುನ್ನುಗ್ತೀವಿ ಸರ್. ಆ ತರದೊಂದು ಆಲೋಚನೆ ನಿಮ್ಮಿಂದ ನಮಗ್ ಬಂದಿದೆ ಸರ್ ಇವಾಗ. ಅದರಿಂದ ನೀವು ಖುಷಿಯಾಗಿರಿ. ನಿಮ್ಗೆ ಎಲ್ಲಿ ಅವಮಾನ ಆದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅವಮಾನನೇ ಮುಂದಿನ ಸನ್ಮಾನ ಅಂತ ಹೇಳ್ಕೊಳ್ಳಿ ಸರ್. ಹಾ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಏನು ಈ ಒಂದು ಸಾರ್ಥಕತೆ ಬದುಕೇನಿದೆ ನಮ್ಗೆಲ್ರಿಗೂ ಸ್ಫೂರ್ತಿ ಸರ್. ಸರ್ ನೀವು ಯಾರು ಮತ್ತೆ ಈ ಭೂಮಿ ತಾಯಿ ಎಷ್ಟು ನಂಬ್ತೀರಾ ಸರ್? ಭೂಮಿ ತಾಯಿನ ಅಡದ ತಾಯಿ ತಕ್ಕ ಹೆಚ್ಚ ನಂಬಿರ್ತಾರ, ಅಡದ ತಾಯಿಕ್ಕಿಂತ ಹೆಚ್ಚು ನಂಬ್ತೀರಾ ಸರ್? ಹಾ ಸರ್. ಯಾಕಂದ್ರೆ ಆಯಮ್ಮ ತತ್ತು ನಂಗೆ ಅನ್ನ ಕೊಡೋದು, ಅದೇ ಎಲ್ಲ ಮನೆಗೆ ಹೋಗ್ಬಿಟ್ರೆ ನಮ್ಗೆ ಎಲ್ಲಿ ಅನ್ನ ಸಿಗ್ತಿದ್ದೆ ಅಕ್ಕ. ದೇಶ ಅನ್ನ ಸಿಗಲ್ಲ. ನಿಜ ಸರ್. ರೊಕ್ಕ ಬರ್ತಾವ, ಜಗ್ಗಿ ರೊಕ್ಕ ಬರ್ತಾವ, ಅದೇನ್ ಒಟ್ಟಿಗೆ ಹಾಕಿದ್ರೆ ರೊಕ್ಕ ತಿಂತಾರ? ಅನ್ನನೇ ತಿನ್ಬೇಕು ಸರ್. ಅನ್ನನೇ ತಿನ್ಬೇಕು. ರೊಕ್ಕ ಎಷ್ಟಿದ್ರೆ ಅನ್ನನೇ ತಿನ್ಬೇಕು. ಕೋಟಿ ಗಟ್ಲೆ ಇರ್ಲಿ, ಅದೇ ಅನ್ನ ಎಲ್ಲೈತೆ ಹಾಕಿ ಅನ್ನ ತಕ ಬರ್ಬೇಕು. ಎಲ್ಲಿ ಆದ್ರೂ ಅನ್ನನೇ ತಿನ್ಬೇಕು. ನಾವು ಕೋಟಿದ್ರೇನು ಅನ್ನ ತಿನ್ಬೇಕು. ಅನ್ನ ತಿನ್ಬೇಕು. ತಾಯಿ ಜೊತೆ ಎಷ್ಟು ಬೆಳಗ್ಗೆಯಿಂದ ಸಮಯ ಕಳಿತಿರಲ್ಲ ಸರ್, ಇಲ್ಲೇ ಇರ್ತಿರಲ್ರಿ? ನೆಮ್ಮದಿ ಐತಿ ಸರ್ ಜೀವನ? ಫುಲ್ ನಮ್ದಿ, ನಮ್ಗೂ ನೆಮ್ಮದಿ ಐತ್ರಿ ಫುಲ್ ಆರಾಮ. ಕಷ್ಟ ಇದ್ರೆ ನಮ್ ನಮ್ದಿ, ನಮ್ ಹೊಲ್ದಾಗ ಬಂದ್ರ ನಮ್ದಿ. ತಾಯಿನ ನೋಡ್ಬಿಟ್ರೆ ಇಲ್ಲಿ ಬಂದ್ರೆ ಸಾಕ್ರಿ ನೆಮ್ಮದಿ. ಅಷ್ಟ ಖುಷಿ ಅನಿಸ್ತೈತಿ ನಮ್ಗೆ. ದುಡಿಬೇಕು, ಅದನ್ನ ಮಾಡ್ಬೇಕು, ಇದು ಮಾಡ್ಬೇಕು, ಹೊಸ ಹುರುಪು ಬರ್ಬೇಕು ಅಂದೆ ತಲೆ ಹಂಗ ಓಡ್ತೈತ್ರಿ. ನಾವೇನ ಸುಮ್ನೆ ಮನ್ಯಾಗ ಕುಂತಂದ್ರೆ ಏನ್ ಬರ್ತೀರ? ತಿನ್ನೋದು, ಮನೆ ಮಕ್ಕೋದ. ಹಾ ಸರ್. ಹೊಲ್ದಾಗ ಬಂದ್ರೆ ದುಡಿದ್ರೇನೆ ಅವ್ರಿಗೆ ಗೊತ್ತಾಗದ. ಹಾ ಸರ್. ಏನು ಗೊತ್ತಾಗದ್ರಿ? ಹೌದು ನಿಜ ಸರ್. ದುಡಿದ್ರೇನೆ ನಮಗೆಲ್ಲ ಇವಾಗ ಜೀವನ ನಡೆಸಕ್ ಆಗಲ್ಲ. ಜೀವನ ನಡೆಸೋದು ಇಲ್ಲಾಂದ್ರೆ ನಡೆಸಕ್ ಆಗಲ್ರಿ ಸರ್. ಇವಾಗ ಮನುಷ್ಯರ್ ನಂಬದೇ ಕಷ್ಟ ರೀ. ಹೌದ್ರಿ. ಇವಾಗ ನಾನ್ ಮಾತಾಡಿದ್ರೆ ನಿಮಗೆ ನನ್ ಮಾತು ಅರ್ಥ ಆಗ್ಬಿಡ್ತೈತಿ. ಹೌದ್ರಿ. ಆದ್ರೆ ತಾಯಿಗ್ ಮಾತು ಬರಲ್ಲ. ಹೆಂಗ್ ಅರ್ಥ ಮಾಡ್ಕೊಂತೀರಿ ಸರ್? ಅವ್ರ ಜೊತೆ ನಿಮ್ದು ಹೊಂದಾಣಿಕೆ ಹೆಂಗಾಗತ್ರಿ? ಹೌದ್ರಿ. ಹೆಂಗ್ ಹೊಂದ್ಕೊಂತೀರಿ ಸರ್ ಭೂಮಿ ಜೊತೆ? ನಾ ಭೂಮಿ ತಕ ಅಂದ್ರೆ ಹಂಗ ನಂಬಿರ್ತಾರ. ನಾವ್ ಅಷ್ಟು ಕಷ್ಟ ಆಗ್ಬಿಟ್ರೆ ನಂಬಿರ್ತೀವಲ್ಲ, ಅಷ್ಟು ಕಷ್ಟ ಆಗ್ಬಿಟ್ರೆ ನನ್ ಮಗ ಅಷ್ಟು ನಂಬೆ ನನ್ನ ಅಂತೇಳಿ ಕೈ ಬಿಡಲ್ರಿ, ಹಿಡ್ಕೊಂತಲ್ಲ ಆಯಮ್ಮ. ಭೂಮಿ ತಾಯಿ ಕೈ ಬಿಡೋದಿಲ್ಲ ಸರ್? ಕೈ ಬಿಡಲ್ಲ. ಒಂದ್ ನಂಬಿಕೆ ಐತ್ರಿ ನಿಮ್ಗೆ? ನಮ್ಗೆ ಐತ್ರಿ ನಮ್ಗೆ. ಈ ನಂಬಿಕೆ ಕೊನೆವರೆಗೂ ಇರುತ್ತೆ ಸರ್? ಕೊನೆವರೆಗೆ ಇರ್ತದೆ, ಜೀವ ಉಸಿರು ಇರುವವರೆಗೆ ಇರ್ತದ್ರಿ ಸರ್. ಹಾ ಸರ್. ಯಾರೇ ನಿಮ್ಗೆ ಏನ್ ಅವಮಾನ ಮಾಡಿದ್ರು ನೀವೇನ್ ನಂಬಿರಲ್ಲ ಸರ್. ನಾವು ನೀವೇನ್ ನಂಬಿದ್ವಲ್ಲ ಈ ಭೂಮಿ ತಾಯಿ ಯಾವತ್ತೂ ಮೋಸ ಮಾಡಲ್ಲ ಸರ್. ಮೋಸ ಮಾಡಲ್ಲ ಸರ್. ಆ ಭೂಮಿ ತಾಯಿ ನಿಮ್ಮನ್ನ ಕಾಪಾಡ್ಲಿ, ನೀವು ನಮ್ಮನ್ನ ಕಾಪಾಡಿ ಸರ್. ನಮ್ಮ ನಾಡಿನ ಜನತೆ ಏನಿದೆ, ಅನ್ನದಾತರು ಅಂತ ಏನ್ ಹೇಳಿದ್ರೆ ನಿಮಗೆ ಅನ್ನ ಕೊಡೋ ಕೆಲಸ ನಿಮ್ದು ಏನಿದೆ ಸದಾ ಕೊಡ್ತಾ ಇರಿ. ನಾವು ಕೊಡ್ತಾ ಇರ್ತದೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ತಾಯಿ ಇದ್ದಕ್ಕೆ ತಾಯಿದ್ರೆ ನಿಮ್ಗೆ ಎಲ್ಲರಿಗೂ ಕೊಡ್ಬೋದಾಯ್ತು. ಹಾ ಸರ್, ನಿಜ ಸರ್. ವೀಕ್ಷಕರೇ, ಇದಾಗಿತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರೋ ಒಬ್ರು ರೈತರ ಒಂದು ಸಂದರ್ಶನ. ನಾನು ಹೇಳೋದಿಷ್ಟೇ, ನಮ್ಮ ರೈತರ ಒಂದು ಫೋಟೋವನ್ನ ನಿಮ್ಮ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿ ಅಂತ ಒತ್ತಾಯವಾಗಿ ಹೇಳಲ್ಲ. ನಿಮ್ಮ ವಿವೇಚನೆಗೆ ನಿಮಗೆ ಬಿಟ್ಟಿದ್ದದು. ದಯವಿಟ್ಟು ಇನ್ಮೇಲಾದ್ರೂ ಒಂದು ತುತ್ತು ಊಟ ಮಾಡುವಾಗ ಮೊದಲನೇ ತುತ್ತನ್ನ ಈ ರೈತರನ್ನ ನೆನೆಸ್ಕೊಂಡು ಊಟ ಮಾಡಿ. ಆ ಒಂದು ತುತ್ತು ಊಟ ಮಾಡುವಾಗ ರೈತರನ್ನ ನೆನೆಸ್ಕೊಂಡು ಊಟ ಮಾಡಿ. ಯಾಕಂದ್ರೆ ಅವರು ಒಂದು ಕಷ್ಟಪಡ್ತಿರ್ತಕ್ಕಂಥ ಏನಿದೆ ಕಷ್ಟಕ್ಕಿದೆ, ಅವರ ಒಂದು ಪರಿಶ್ರಮಕ್ಕೆ, ಅವರ ಒಂದು ಆ ಬೆವರಾನಿಗೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ಮೇಲಾದ್ರೂ ನಿಮ್ ಕೈಯಿಂದ ಸಾಧ್ಯ ಆದ್ರೆ ಅದನ್ನ ಮಾಡಿ. ಮುಂದೆ ಸಿಗೋಣ ಮುಂದಿನ ಜಿಲ್ಲೆಯಲ್ಲಿ, ನಮ್ಮ ನಾಡಿನ ಮತ್ತೊಬ್ಬರು ರೈತರ ಜೊತೆ ಸಿಗೋಣ. ಇಲ್ಲೇನು ಇವತ್ತು ನಾನು ಇವ ರೈತರನ್ನ ಮಾತಾಡಿಸಿದೆ. ಈ ರೈತರಿಗೆ ಇನ್ನೂ ಏನೇನು ಕೇಳಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ರೈತರಲ್ಲಿ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಉಡುಗೊರೆ ಸರ್, ಸ್ವೀಕರಿಸ್ಬೇಕು ಸರ್. ಮಾಡ್ರಿ ಸರ್.
ಧನ್ಯವಾದಗಳು ಸರ್. ಧನ್ಯವಾದ. ಅದೊಂದು ಸರ್, ನೀವು ಇಡೀ ದೇಶಕ್ಕೆ ಅನ್ನ ಕೊಡ್ತೀರಿ. ನಿಮಗೆ ನಾವು ಒಂದು ಸಸಿ ಕೊಡ್ತಾ ಇದೀವಿ, ಗಿಡ ನಿಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಬೆಳೆಸಿ. ಆಯ್ತು ಸರ್. ಹಸಿರು ನಿಮ್ಮ ಉಸಿರು ಸರ್, ಆಯ್ತು. ನಮ್ಮೆಲ್ಲರ ಉಸಿರು. ನಮ್ಮ ನಾಡಿಗೆ ಹಿಂಗೆ ಅನ್ನ ಕೊಡ್ತಾ ಇರಿ. ಎಲ್ಲ ನಾಡಿನ ಜನತೆ ಮೇಲೆ ಆಶೀರ್ವಾದ ಇರಲಿ ಸರ್. ಆಯ್ತು ಸರ್.